ಪ್ರೈಸ್ ಗಾಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಸ್ತೋತ್ರ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ನಿಮ್ಮ ಆಧ್ಯಾತ್ಮಿಕ ಹೃದಯದ ಕಾಯಿಲೆಯ ವಿರುದ್ಧ ಹೋರಾಡಿ. ಜ್ಞಾನೋಕ್ತಿಗಳು 4:23 ಬರೆದಿದೆ, ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊ, ಅದರೊಳಗಿಂದ ಜೀವಧಾರಗಳು ಹೊರಡುವವು. ನಿನ್ನ ಹೃದಯದ ಸ್ಥಿತಿಯು, ದೇವರು ಹೇಳ್ತಾ ಇದ್ದಾರೆ, ನಿನ್ನ ಹೃದಯದ ಸ್ಥಿತಿಯು ನಿನ್ನ ಜೀವನವನ್ನು ಹೇಗೆ ತರುತ್ತದೆ ಎಂಬುದನ್ನು ನಿರ್ಧರಿಸುತ್ತದೆ. ಇದೇ ಈ ವಾಕ್ಯ ಹೇಳುತ್ತದೆ. ಅಂದರೆ ನಮ್ಮ ಹೃದಯವು ನಮಗೆ ಒಳ್ಳೆಯ ಅಥವಾ ಕೆಟ್ಟ ಜೀವನವನ್ನು ತರುವುದು ನಮ್ಮ ಹೃದಯ, ನಮ್ಮ ಸಂಗತಿಗಳು ಅಲ್ಲ, ಅಂದರೆ ನಮ್ಮ ಸಂದರ್ಭಗಳು ಅಲ್ಲ. ನಮಗೆಲ್ಲರಿಗೂ ಡಿಫ್ರೆಂಟ್ ಟೈಪ್ಸ್ ಆಫ್ ಸಂಗತಿಗಳು, ಸಂದರ್ಭಗಳು ಬರುತ್ತದೆ. ಆದರೆ ನಮ್ಮ ಹೃದಯ ಹೇಗೆ ಇರುತ್ತದೆಯೋ ಅದೇ ಥರ ಇರುತ್ತದೆ ನಮ್ಮ ಜೀವನ. ಹಲ್ಲೆಲೂಯ. ನೀವು ನಿಮ್ಮ ಹೃದಯದಲ್ಲಿ ಕೋಪದ ಸಮಸ್ಯೆಯನ್ನು ಹೊಂದಿರುವ ವ್ಯಕ್ತಿಯಾಗಿದ್ದರೆ, ನೀವು ಮಾನಸಿಕ ಮತ್ತು ದೈಹಿಕ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ. ನಿಮ್ಮ ಹೃದಯದಲ್ಲಿ ಕೋಪವು ಇದ್ದಾಗ ನಿಮ್ಮ ಸ್ವಂತ ಜೀವನವನ್ನು ನೀವು ಕೊಲ್ಲುತ್ತೀರಿ ಮತ್ತು ನೀವು ಇತರರನ್ನು ಕೊಲ್ಲುತ್ತೀರಿ. ಕೋಪವು ಕೊಲೆಯ ಆತ್ಮವಾಗಿದೆ. ನಿಮ್ಮ ಕೋಪವು ನೀವು ಜಯಿಸದಿದ್ದರೆ ನೀವು ಕೊಲೆಯ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಕೊಲೆಗಾರರಿಗೆ ಎಂದಿಗೂ ಶಾಂತಿ ಸಿಗುವುದಿಲ್ಲ, ಅಲ್ಲವೇ? ಸಿಗುತ್ತದಾ? ನೀವು ಕೊಲೆ ಮಾಡಲಿಲ್ಲ, ಅದಕ್ಕೆ ನಿಮಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದೆ, ಯಾರಾದರೂ ಕೊಲೆ ಮಾಡಿದರೆ ಅವರಿಗೆ ಎಂದಿಗೂ ಶಾಂತಿ ಸಿಗುವುದಿಲ್ಲ. ಅದೇ ಥರನ ವಿಶ್ವಾಸಿಗಳಲ್ಲಿ ಇನ್ನೂ ಕೋಪ ಇಟ್ಕೊಂಡಿದ್ದರೆ ನಮಗೆ ಎಂದೂ ಶಾಂತಿ ಸಿಗುವುದಿಲ್ಲ ಮತ್ತು ಕೊಲೆಗಾರರಲ್ಲಿ ಭಯ ಹೆಚ್ಚಾಗುತ್ತದೆ. ಅದೇ ಥರ ವಿಶ್ವಾಸಿಗಳು ಅವರು ಕೋಪ ಓವರ್ಕಮ್ ಮಾಡಲಿಲ್ಲದಿದ್ದರೆ ಅವರಲ್ಲಿ ವಿಶ್ವಾಸ ಅಲ್ಲ, ಫೇತ್ ಅಲ್ಲ, ಮತ್ತು ಭಯ ಹೆಚ್ಚಾಗುತ್ತದೆ ಎಂದು ನೀವು ಅರ್ಥ ಮಾಡಿಕೋಬೇಕು. ನಮ್ಮ ಬಾಯಿ, ಅದು ನಾವು ಮಾತನಾಡುವುದು ನಮ್ಮ ಹೃದಯವನ್ನು ತೋರಿಸುತ್ತದೆ. ನಿರ್ದಯ ಮತ್ತು ಕಠೋರವಾದ ನಾಲಿಗೆಯು ನಮ್ಮ ಕೋಪದ ಹೃದಯವನ್ನು ತೋರಿಸುತ್ತದೆ. ನಕಾರಾತ್ಮಕ ಭಾಷೆ ನಮ್ಮ ಭಯದ ಹೃದಯವನ್ನು ತೋರಿಸುತ್ತದೆ. ಮತ್ತು ತೀರ್ಪಿನ ನಾಲಿಗೆ ತಪ್ಪಿದಸ್ಥ ಹೃದಯವನ್ನು ಬಹಿರಂಗಪಡಿಸುತ್ತದೆ. ಮತ್ತು ಹೊಲಿಶು ನಾಲಿಗೆ ಅಶುದ್ಧ ಹೃದಯವನ್ನು ಬಹಿರಂಗಪಡಿಸುತ್ತದೆ. ಆದರೆ ಸೌಮ್ಯ ನಾಲಿಗೆ ಪ್ರೀತಿಯ ಹೃದಯವನ್ನು ಬಹಿರಂಗಪಡಿಸುತ್ತದೆ. ಸೌಮ್ಯ ನಾಲಿಗೆ ಇರುವವರು ತುಂಬ ಜನರಿಲ್ಲ. ಕೆಲವೊಮ್ಮೆ ಸೌಮ್ಯ ನಾಲಿಗೆ ಇರುವುದಲ್ಲ, ಯಾವಾಗಲೂ ಅವರು ಸೌಮ್ಯರಾಗಿರುತ್ತಾರೆ. ಅವರಿಗೆ ಏನಾದರೂ ಕೆಟ್ಟದು ಬಂದರೂ ಅವರು ಸೌಮ್ಯವಾಗೇ ಮಾತಾಡ್ತಾರೆ. ಅಂದವರ ಹೃದಯ ನೀವು ಅರ್ಥ ಮಾಡಿಕೋಬೇಕು, ಅವರ ಹೃದಯ ಪ್ರೀತಿಯುಳ್ಳ ಹೃದಯ. ನೀವು ಮತ್ತು ಇತರರನ್ನು ಮಾತನಾಡುವುದನ್ನು ನೋಡಿ ನಿಮಗೆ ಅವರ ಹೃದಯ ಅರ್ಥ ಮಾಡಿಕೊಳ್ಳಬಹುದು. ಇಂದು ನಮ್ಮಲ್ಲಿ ಅನೇಕರು ವಿಶ್ವಾಸಿಗಳಾಗಿದ್ದರೂ ಹೃದಯದಲ್ಲಿ ಆರೋಗ್ಯಕರ ಪ್ರೀತಿಯನ್ನು ಬೆಳೆಸದ ಕೊರತೆಯಿಂದಾಗಿ ಅವರು ತಮ್ಮ ಹೃದಯದ ಪರಿಸ್ಥಿತಿಗಳಿಂದ ಬಳಲುತ್ತಿದ್ದಾರೆ. ನಾವು ಯಾರೂ ಶುದ್ಧರಲ್ಲ, ನಮ್ಮ ಹೃದಯದಲ್ಲಿ ಶುದ್ಧತೆ ಇಲ್ಲ, ಪ್ರೀತಿ ಇಲ್ಲ. ಆದರೆ ನಾವು ಯೇಸು ಕ್ರಿಸ್ತನಲ್ಲಿ ಬಂದ ಮೇಲೆ ಇದೆಲ್ಲ ಬೆಳೆಸಬೇಕು. ಏನಿಲ್ಲಿ ನಾನು ಓದಿದೆ, ನಿಮ್ಮ ಬೈಬಲಲ್ಲಿ ಇದೆ, ಜ್ಞಾನೋಕ್ತಿಗಳು 4:23. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊ, ಅದರೊಳಗಿಂದ ಜೀವಧಾರಗಳು ಹೊರಡುವವು. ನಿನ್ನ ಹೃದಯ ಬಹು ಜಾಗರೂಕತೆಯಿಂದ ಕಾಪಾಡಿಕೊ. ನಮಗೆ ಜೀವ ಕೊಡುವುದು ನಮಗೆ ಕೆಟ್ಟ ಅಲ್ಲ, ಅಂದರೆ ಒಳ್ಳೆಯ ಜೀವ ಕೊಡುವುದು ನಮ್ಮ ಪರಿಸ್ಥಿತಿಗಳು ಅಲ್ಲ, ನಮ್ಮ ಸನ್ನಿವೇಶಗಳು ಅಲ್ಲ, ಮತ್ತೆ ಏನು? ನಮ್ಮ ಹೃದಯ ಎಂದು ನಾವು ಅರ್ಥ ಮಾಡಿಕೋಬೇಕು. ದೇವರು ನಮ್ಮನ್ನು ದೈಹಿಕ ಮತ್ತು ಆಧ್ಯಾತ್ಮಿಕ ಹೃದಯದಿಂದ ಸೃಷ್ಟಿಸಿದ್ದಾನೆ. ನಮ್ಮ ಭೌತಿಕ ಹೃದಯದ ಬಗ್ಗೆ ನಮಗೆಲ್ಲರಿಗೂ ತಿಳಿದಿದೆ, ಆದರೆ ನಮ್ಮ ಆಧ್ಯಾತ್ಮಿಕ ಹೃದಯದ ಬಗ್ಗೆ ನಿಮಗೆ ತಿಳಿದಿದೆಯಾ? ನಮಗೆ 2 ಹೃದಯ ಇದೆ, ಭೌತಿಕ ಹೃದಯ, ಆಧ್ಯಾತ್ಮಿಕ ಹೃದಯ. ಭೌತಿಕ ಹೃದಯದ ಬಗ್ಗೆ ನಮಗೆಲ್ಲರಿಗೂ ತಿಳುವಳಿಕೆ ಇದೆ. ನಮಗೆ ದೈಹಿಕ ಹೃದಯದ ಆರೋಗ್ಯ ಎಷ್ಟು ಮುಖ್ಯವೋ ಅದಕ್ಕಿಂತ ಹೆಚ್ಚಾಗಿ ಆಧ್ಯಾತ್ಮಿಕ ಹೃದಯದ ಆರೋಗ್ಯ ಮುಖ್ಯವಾಗಿದೆ ಎಂದು ನಾವು ಅರ್ಥ ಮಾಡಿಕೋಬೇಕು. ಆಹಾರ ಮತ್ತು ದೈಹಿಕ ವ್ಯಾಯಾಮವು ನಮ್ಮ ದೈಹಿಕ ಹೃದಯದ ಮೇಲೆ ಪರಿಣಾಮ ಬೀರುವಂತೆಯೇ ದೇವರಿಗೆ ನಮ್ಮ ಬದ್ಧತೆ ಮತ್ತು ವಿಧೇಯತೆಯು ನಮ್ಮ ಆಧ್ಯಾತ್ಮಿಕ ಹೃದಯದ ಮೇಲೆ ಪರಿಣಾಮ ಬೀಳುತ್ತದೆ. ನಾವು ಒಳ್ಳೆ ಎಕ್ಸರ್ಸೈಸ್ ಮಾಡ್ತೀವಿ, ಒಳ್ಳೆ ಫುಡ್ ತಗೊಳ್ತೇವೆ, ಹೃದಯ ಒಳ್ಳೆಯದಾಗಿರುವುದಕ್ಕೆ.
ಅವರ್ ಹಾರ್ಟ್ ಶುಡ್ ಬಿ ಹೆಲ್ತಿ. ಅದಕ್ಕೋಸ್ಕರ ಅದೇ ಥರ ನಮ್ಮ ಸ್ಪಿರಿಚುವಲ್ ಆತ್ಮೀಯ ಹೃದಯ ಆರೋಗ್ಯಕರವಾಗಿರಬೇಕಂದ್ರೆ ಏನು ಮಾಡಬೇಕು? ದೇವರಿಗೆ ಬದ್ಧತೆ ಮತ್ತು ವಿಧೇಯತೆಯನ್ನು ಹೊಂದಿರಬೇಕು. ಆದರೆ ಮಾತ್ರ ನಮ್ಮ ಹೃದಯ ಒಳ್ಳೆಯದಾಗುವುದು. ಹಲ್ಲೆಲೂಯಾ. ಆಧ್ಯಾತ್ಮಿಕ ಆರೋಗ್ಯವು ಕಷ್ಟದ ಸಂದರ್ಭಗಳಲ್ಲಿಯೂ ಸಹ ನಮಗೆ ಸಂತೋಷ, ಶಾಂತಿ ಮತ್ತು ತೃಪ್ತಿಯನ್ನು ನೀಡುತ್ತದೆ. ನಿಮ್ಮ ಭಾವನೆಗಳು ನೀವು ಎಷ್ಟು ಚೆನ್ನಾಗಿ ನಿರ್ವಹಿಸಬಹುದು ಎಂಬುದು ನಿಮ್ಮ ಆಧ್ಯಾತ್ಮಿಕ ಆರೋಗ್ಯವನ್ನು ತೋರುತ್ತದೆ. ನಿಮ್ಮ ದೇಹಿಕ ಹೃದಯದ ಆರೋಗ್ಯ, ನಮ್ಮ ಹೃದಯ ವೀಕ್ ಆಗಿದ್ದರೆ ಮಾತ್ರ ನಮಗೆ ಗೊತ್ತಿರುತ್ತದೆ ನಮಗೆ ಏನೇನು ಕಾಯಿಲೆಗಳು ಬರುತ್ತದೆ ಎಂದಲ್ಲ. ನೀವು ಹಾಸ್ಪಿಟಲಲ್ಲಿ ಹೋಗಿದರೆ ನಿಮಗೆ ಅರ್ಥವಾಗುತ್ತೆ, ನಿಮ್ಮ ಹಾರ್ಟಿಗೆ ಏನೋ ಪ್ರಾಬ್ಲಮ್ ಇದೆ, ಅದಕ್ಕೆ ಶರೀರಕ್ಕೆ ಅದಾಗಿದೆ ಇದಾಗಿದೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಅದೇ ಥರ ನಮ್ಮ ಆತ್ಮೀಯ ಹೃದಯಕ್ಕೆ ಆರೋಗ್ಯ ಇದ್ದರೆ ಮಾತ್ರ ನಾವು ಏನೇ ಹಾದು ಹೋಗಿದ್ರೂ ನಮಗೆ ಸಂತೋಷ, ಸಮಾಧಾನ, ತೃಪ್ತಿ ಉಂಟಾಗುವುದು. ಇಲ್ಲದಿದ್ದರೆ ನಾವು ಯಾವಾಗಲೂ ದಣಿದಿರುತ್ತೇವೆ, ನಮಗೆ ದುಃಖ, ಭಯ ಮತ್ತೆ ತೃಪ್ತಿ ಇಲ್ಲ, ಎಲ್ಲದಕ್ಕೂ ಗೊಣಗುವಿಗೆ ಇದೇ ಆಗುತ್ತೆ. ವಿಶ್ವಾಸಿಗಳ ಬಗ್ಗೆ ನಾನು ಮಾತಾಡ್ತಾ ಇರುವುದು. ಈ ಲೋಕದಲ್ಲಿ ಇರುವವರಿಗೆ ಇದೆಲ್ಲ ಜ್ಞಾನ ಇಲ್ಲ. ನಾವು ವಿಶ್ವಾಸಿಗಳಾಗಿ ದೇವರ ಹತ್ರ ಬಂದಮೇಲೆ ನಮ್ಮ ಆತ್ಮೀಯ ಹೃದಯವನ್ನು ನಾವು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕು. ಹೌದು, ನಕಾರಾತ್ಮಕ ಭಾವನೆಗಳು ಮತ್ತು ಪಾಪ ಆಲೋಚನೆಗಳು ಬರುತ್ತಲೇ ಇರುತ್ತದೆ. ಆದರೆ ಆ ಭಾವನೆಗಳು ನಮ್ಮನ್ನು ನಿಯಂತ್ರಿಸಲು ನಾವು ಬಿಡಬಾರದು. ನಮ್ಮ ಅನಾರೋಗ್ಯಕರ ಆಧ್ಯಾತ್ಮಿಕ ಹೃದಯದ ಕಾರಣದಿಂದಾಗಿ ಅದು ಸಂಭವಿಸುತ್ತದೆ. ನಕಾರಾತ್ಮಕ ಪಾಪಪೂರ್ಣ ಆಲೋಚನೆಗಳು, ಭಾವನೆಗಳು ನಮ್ಮ ಹೃದಯದಲ್ಲಿ ಬರ್ತಾ ಇರುತ್ತದೆ. ಮತ್ತೆ ವಿಶ್ವಾಸಿಗಳ ಆತ್ಮೀಯ ಹೃದಯ ಆರೋಗ್ಯವಾಗಿದ್ದರೆ ಅವರ ಅದೆಲ್ಲ ಸೆರೆ ಹಿಡಿದು ಬಿಸಾಕಿ, ನಾನೆಲ್ಲ ಬೋಧನೆಯಲ್ಲೂ ನಾನಿದೇ ಹೇಳುವುದು, ಆ ನಕಾರಾತ್ಮಕ ಮತ್ತು ಪಾಪಪೂರ್ಣ ವಿಷಯಗಳು ಸೆರೆ ಹಿಡಿದು ಮತ್ತು ದೇವರ ವಾಕ್ಯದ ಪ್ರಕಾರ, ದೇವರ ಚಿತ್ತದ ಪ್ರಕಾರ ಯೋಚನೆ ಮಾಡ್ತಾ ಇರುತ್ತೆ. ಅದಕ್ಕೆ ಆರೋಗ್ಯ ಬೇಕು, ಆಧ್ಯಾತ್ಮಿಕ ಆರೋಗ್ಯ ನಮಗೆ ಬೇಕು. ಆಧ್ಯಾತ್ಮಿಕ ಆರೋಗ್ಯ ಹೇಗೆ ಸಿಗೋದು? ದೇವರಿಗೆ ಬದ್ಧರಾಗಿರಬೇಕು. ವಿ ಶುಡ್ ಬಿ ಸಬ್ಮಿಟೆಡ್ and surrendered to God. Not only submitted and surrendered to God, we should be obedient children. Hallelujah. ಆಧ್ಯಾತ್ಮ ಹೃದಯದ ಕಾಯಿಲೆ ನಿಜವಾದ ಮತ್ತು ಅಪಾಯಕಾರಿ. ನಾವು ಯೇಸುಕ್ರಿಸ್ತನ ಬಳಿಗೆ ಬರುವ ಮೊದಲು ನಮ್ಮ ಹೃದಯದ ಸ್ಥಿತಿ ಹೀಗಿತ್ತು. ಯೆರೆಮೀಯ 17:9 ಇದರಲ್ಲಿ ಬರೆದಿದೆ, ಹೃದಯವು ಎಲ್ಲದಕ್ಕಿಂತ ವಂಚಕ, ಗುಣವಾಗದ ರೂಪಕ್ಕೆ ಒಳಗಾಗಿದೆ. ಗುಣವಾಗದ ರೂಪಕ್ಕೆ ಒಳಗಾಗಿದೆ ಎಲ್ಲರೂ ಹೃದಯ. ಹಲ್ಲೆಲೂಯ. ಅದನ್ನು ಯಾರು ತಿಳಿದಾರೋ? ಯೇಸುವಿಲ್ಲದೆ ಯಾರ ಹೃದಯವು ವಾಸಿಯಾಗುವುದಿಲ್ಲ. ಹಲೋ ವಿಶ್ವಾಸಿಗಳೇ, ಯೇಸುವಿಲ್ಲದೆ ಯಾರ ಹೃದಯವು ವಾಸಿಯಾಗುವುದಿಲ್ಲ. ನೀವು ಈಗ ಯೇಸುವಲ್ಲಿ ಇದ್ದೀರಿ, ನಿಮ್ಮ ಹೃದಯ ಹೇಗೆ ಇದೆ? ಕಾಯಿಲೆ ಆಗಿದೆಯಾ? ವಾಸಿಯಾಗಿದೆಯಾ? ನೋಡಿ, ಇಲ್ಲಿ ಬರೆದಿದೆ, ಹೃದಯವು ಎಲ್ಲದಕ್ಕಿಂತ ವಂಚಕ. ನಿಮ್ಮ ಹೃದಯನೇ ನಿಮಗೆ ಹೇಳ್ತದೆ, ನೀವು ತುಂಬ ಒಳ್ಳೆಯದು, ನಾನು ತುಂಬ ಒಳ್ಳೆಯವನು, ಇನ್ನೊಬ್ಬರು ಕೆಟ್ಟವರು, ಅವರೇ ಕಾರಣ, ನನಗೂ ಪ್ರಾಬ್ಲಮ್ ಅಲ್ಲ ಅವರಿಂದ, ನನ್ನ ಹೃದಯದಿಂದ ಅಲ್ಲ. ವಿಶ್ವಾಸಿಗಳಾಗಿ ನೀವು ಹಂಗೆ ಹೇಳಬಾರದು. ನಾವು ನಮ್ಮನ್ನು ಅರ್ಥ ಮಾಡಿಕೋಬೇಕು. ಗುಣವಾಗದ ರೂಪಕ್ಕೆ ಒಳಗಾಗಿದೆ. ಯೇಸುವಿಲ್ಲದೆ ಯಾರದಾದರೂ ಹೃದಯ ಗುಣಮುಖವಾಗುತ್ತದ? ವಾಸಿಯಾಗುತ್ತದ? ಇಲ್ಲ. ಮತ್ತೆ ನೀವು ವಿಶ್ವಾಸಿಗಳಾಗಿ ಯೇಸುವತ್ತರ ಬಂದಿದ್ರೂ ಕೂಡ ನಿಮ್ಮ ಹೃದಯದ ಕಾಯಿಲೆ ಇನ್ನೂ ಇಟ್ಕೊಂಡಿದ್ದರೆ, ದೇವರ ಮಕ್ಕಳೇ, ಅದು ಚಿಕ್ಕ ಸಂಗತಿಯಲ್ಲ. ಇಟ್ ಇಸ್ ನಾಟ್ ಎ ಸ್ಮಾಲ್ ಮ್ಯಾಟರ್, ಇಟ್ ಇಸ್ ಎ ಸೀರಿಯಸ್ ಮ್ಯಾಟರ್. ಭೌತಿಕ ಹೃದಯಕ್ಕೆ ಏನಾದರೂ ಪ್ರಾಬ್ಲಮ್ ಇದ್ದರೆ, ಇಫ್ ಯುವರ್ ಫಿಸಿಕಲ್ ಹಾರ್ಟ್ ಇಸ್ ಸಿಕ್, ನಿಮಗೆಷ್ಟು ಭಯ ಬರ್ತದೆ. ಜೀವನಕ್ಕೆ ಹಾನಿ ಅಲ್ಲವೇ? ಏನಾದರೂ ನಮ್ಮ ಭೌತಿಕ ಹೃದಯಕ್ಕೆ ಆಗಿದ್ದರೆ ನಮ್ಮ ಜೀವಕ್ಕೆ ಹಾನಿ. ಅದೇ ತರ ನಮ್ಮ ಹೃದಯಗಳು ವಾಸಿಯಾಗಲಿಲ್ಲದಿದ್ದರೆ ಆತ್ಮೀಯ ಜೀವಕ್ಕೆ ಹಾನಿ. ದೇವರ ಮಕ್ಕಳೇ,
ಆತ್ಮೀಯ ಜೀವಕ್ಕೆ ಹಾನಿ ಅಂದರೆ ನೀವು ಚರ್ಚಲ್ಲಿ ಬರ್ತಾ ಇರಬಹುದು, ಬೈಬಲ್ ಓದುತ್ತಾ ಇರಬಹುದು, ಪ್ರಾರ್ಥಿಸುತ್ತಾ ಇರಬಹುದು, ಮತ್ತೆ ದೇವರ ಜೊತೆಗೆ ನಿಮಗೆ ಕನೆಕ್ಷನ್ ಇಲ್ಲ. ನೀವು ಅನ್ಕೊಂಡಿದ್ದೀರಿ ನಿಮಗೆ ಕನೆಕ್ಷನ್ ಇದೆ ಅಂತ. ಕನೆಕ್ಷನ್ ಇದ್ರೆ ಹೆಂಗೆ ನಮಗೆ ಗೊತ್ತಾಗುತ್ತೆ? ನೀವಿದು ಅರ್ಥ ಮಾಡಿಕೋಬೇಕು, ವಿಶ್ವಾಸಿಗಳಾಗಿ ಅರ್ಥ ಮಾಡಿಕೋಬೇಕು. ನಮಗೆ ದೇವರೊಂದಿಗೆ ಕನೆಕ್ಷನ್ ಇದ್ದರೆ ನಾವು ಯಾವಾಗಲೂ ಸಂತೋಷವಾಗಿ ಇರ್ತೇವೆ, ಸಮಾಧಾನದಲ್ಲಿ ಇರ್ತೇವೆ, ಸಂತೃಪ್ತಿಯಲ್ಲಿ ಇರ್ತೇವೆ. ಏನೇ ಆಗಿದ್ರು, ಏನು ಇಲ್ಲದಿದ್ರೂ ಕೂಡ, ಏನು ಚೆನ್ನಾಗಾಗ್ತಾ ಇಲ್ಲದಿದ್ರೂ ಕೂಡ ನಮಗೆ ಸಂತೋಷ, ಸಮಾಧಾನ, ಸಂತೃಪ್ತಿ ಸಿಗ್ತದೆ. ಆ ಜೀವನ ನೀವು ಜೀವಿಸುತ್ತಾ ಇದ್ದರೆ ದೇವರು ನಿಮ್ಮ ಜೊತೆ ಇದ್ದಾರೆ. ಇಲ್ಲದಿದ್ದರೆ ವಿಶ್ವಾಸಿಗಳೇ, ಡೋಂಟ್ ಗೆಟ್ ಅಫೆಂಡೆಡ್ ಅಟ್ ಮೀ, ಗಾಡ್ ಇಸ್ ನಾಟ್ ವಿತ್ ಯು. ಹಲ್ಲೆಲೂಯಾ. ಕ್ರಿಶ್ಚಿಯನ್ನರಾಗಿ ಅಲ್ಲಾಂದರೆ ನಾವು ಯೇಸು ಕ್ರಿಸ್ತನಲ್ಲಿ ಬಂದಾಗ, ಯೇಸು ಕ್ರಿಸ್ತನಲ್ಲಿ ಬರಕ್ ಮುಂಚೆ ನಮ್ಮ ಹೃದಯ ಇರಮ್ಯ 17:9 ಬರೆದಿರುವ ಪ್ರಕಾರ ಇತ್ತು. ನೀವು ಹೋಗಿ ಓದಬೇಕು. ಮತ್ತೆ ನಾವು ಯೇಸು ಕ್ರಿಸ್ತನಲ್ಲಿ ಬಂದಾಗ ನಮಗೆ ಒಂದು ಹೊಸ ಹೃದಯ ದೇವರು ಕೊಟ್ಟಿದ್ದಾರೆ, ಮಾಂಸದ ಹೃದಯ. ಅಂದರೆ ದೇವರು ನಮಗೆ ಒಂದು ಹೊಸ ಹೃದಯವನ್ನು ಕೊಟ್ಟಿದ್ದಾನೆ. ಅದು ದೇವರಿಗೆ ಮತ್ತು ಆತನ ನೀತಿಯ ಮಾರ್ಗಗಳಿಗೆ ಕೋಮಳವಾಗಿದೆ. ದೇವರಿಂದ ಪ್ರಾರಂಭವಾದ ಒಂದು ಹೊಸ ಹೃದಯ, ದೇವರಿಂದ ಪ್ರಾರಂಭವಾದ ಒಂದು ಹೊಸ ಹೃದಯ, ದೇವರಿಂದ ಪ್ರಾರಂಭವಾದ ಒಂದು ಹೊಸ ಜೀವನ. ಅದಲ್ವಾ ನಾವು ಈಗ ಜೀವಿಸುವುದು, ಅಲ್ಲವೇ? ಯಾರಿಗಾದರೂ ಹೇಳಕ್ಕಾಗದೆ ಇಲ್ಲ ಅಂತ. ನಾವೀಗ ಜೀವಿಸುವುದು ದೇವರಿಂದ ಪ್ರಾರಂಭವಾದ ಒಂದು ಹೊಸ ಜೀವನ. ಅದಕ್ಕೆ ಇನಿಷಿಯೇಟಿವ್ ದೇವರೇ ತಕ್ಕೊಂಡಿರುವುದು. ಅದು ನಮಗೂ ಸಿಕ್ತು, ಅದಕ್ಕೆ ನೀವು ಇಲ್ಲಿ ಇದ್ದೀರಿ. ಅದಕ್ಕೆ ಯೂಟ್ಯೂಬಿನಿಂದ ನೀವು ಕೂಡ ಈ ಮೆಸೇಜನ್ನು ಕೇಳಿಸ್ಕೊಳ್ತಾ ಇದ್ದೀರಿ. ಇಲ್ಲದಿದ್ದರೆ ಈ ಲೋಕದ ಮನುಷ್ಯರು, ದೇವರ ಹತ್ರ ಬರಲಿಲ್ಲದ ಮನುಷ್ಯರು ಚರ್ಚಲ್ಲಿ ಬರಲ್ಲ. ಅವರಿಗೆ ಈ ಮೆಸೇಜನ್ನು ಕೇಳಿಸ್ಕೊಳ್ಳುವುದು ಬೇಡ. ಯೂಟ್ಯೂಬಲ್ಲಿ ಏನೇನಿದೆ ಎಂಟರ್ಟೈನ್ಮೆಂಟ್ ಚಾನಲ್, ಅದೆಲ್ಲ ನೋಡಿಕೊಂಡಿರ್ತಾರೆ. ಅದೇ ಅವರಿಗೆ ಖುಷಿ ಕೊಡುವುದು. ಆದರೆ ನಮಗೆ ಹಂಗಲ್ಲ. ದೇವರ ವಾಕ್ಯ ನಾವು ಓದಿದರೆ, ದೇವರ ಮೆಸೇಜನ್ನು ನಾವು ಕೇಳಿಸ್ಕೊಂಡ್ರೆ ನಮಗೆ ಖುಷಿ ಬರುತ್ತದೆ, ಅಲ್ಲವೇ? ಯಾಕೆ? ನಮಗೆ ಹೊಸ ಹೃದಯ ಸಿಕ್ತು, ನಮಗೆ ಒಂದು ಹೊಸ ಜೀವನ ಪ್ರಾರಂಭವಾಯಿತು. ಅದಕ್ಕೆ ನೀವು ಅರ್ಥ ಮಾಡಿಕೋಬೇಕು. ಹಲ್ಲೆಲೂಯಾ. ನಾವು ದೇವರಿಗೆ ವಿಧೇಯರಾಗಿ ಪ್ರೀತಿಯಲ್ಲಿ ಬದುಕಿದ್ದರೆ ಮಾತ್ರ ಈ ಹೊಸ ಹೃದಯವು ನಮ್ಮಲ್ಲಿ ಬೆಳೆಯುತ್ತದೆ. ನಮಗೆ ದೇವರು ಹೊಸ ಹೃದಯ ಕೊಟ್ಟಿದ್ದಾರೆ. ಆ ಹೊಸ ಹೃದಯ ನಮ್ಮಲ್ಲಿ ಬೆಳೆಯಬೇಕು. ಆ ಹೊಸ ಹೃದಯ ನಮ್ಮಲ್ಲಿ ಬೆಳೆದರೆ ಮಾತ್ರ ನಾವು ಶುದ್ಧರಾಗುವುದು ಮತ್ತು ನಮಗೆ ಒಳ್ಳೆಯ ಜೀವನ ಸಿಗುವುದು. ಅದಕ್ಕೆ ನಾವು ಪ್ರೀತಿಯಲ್ಲಿ ನಾವು ಬೆಳೆಯಬೇಕು, ಅಸೂಯೆಯಲ್ಲಿ ಅಲ್ಲ. ನಮಗೆಲ್ಲ ಅಸೂಯೆ ಇರುತ್ತದೆ. ಇನ್ನೊಬ್ಬರು ಮುಂದೆ ಹೋದಾಗ ನೀವು ವಿಶ್ವಾಸಿಗಳಾಗಿ ನಿಮ್ಮಲ್ಲಿ ಇರುವ ಅಸೂಯೆ ನೀವು ಕೊಲ್ಲಬೇಕು. ಕೋಪ ನಿಮ್ಮನ್ನು ಕೊಲ್ಲುತ್ತಿದ್ದರೆ ಅಸೂಯೆಯನ್ನು ನಿಮ್ಮನ್ನು ಕೊಲ್ಲುತ್ತದೆ. ನಿಮ್ಮನ್ನು ಮತ್ತು ಇತರರನ್ನು ಅಸೂಯೆಯನ್ನು ಕೊಲ್ಲುತ್ತದೆ. ಹಲ್ಲೆಲೂಯಾ. ವಿಶ್ವಾಸಿಗಳು ಇದೆಲ್ಲ ಡೀಲ್ ಮಾಡಲ್ಲ. ಇದೆಲ್ಲ ಮುಚ್ಚಿಬಿಟ್ಟು ಅವರೊಳ್ಳೆಯ ವಿಶ್ವಾಸಿಗಳಾಗಿ ನಡೆಯುತ್ತಾರೆ. ಆದರೆ ದೇವರಿಗೆ ಮಾತ್ರ ಇದು ಗೊತ್ತಿದೆ. ಮತ್ತೆ ದೇವರಿಗೂ ನಿಮಗೂ ಗೊತ್ತಿದೆ ಎಂದು ಮಾತ್ರ ಅಲ್ಲ, ನಿಮ್ಮ ಲೈಫ್ ವಿಲ್ ಟರ್ನ್ ಅಕಾರ್ಡಿಂಗ್ ಟು ಯೋರ್ ಹಾರ್ಟ್. If you are suppressing all your anger, asooye, that will be reflected in your life. You will not have a good life. Hallelujah. ಇಬ್ರಿಯರಿಗೆ 3:7-8 ಬರೆದಿದೆ, ಪರಿಶುದ್ಧಾತ್ಮನು ಹೇಳುವ ಪ್ರಕಾರ ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿ ಕೊಟ್ಟರೆ, ನಿಮ್ಮ ಹಿರಿಯರು ದೇವರ ಕೋಪವನ್ನೆಬ್ಬಿಸಿದ ಸ್ಥಳದಲ್ಲಿ ಅರಣ್ಯದೊಳಗೆ ದೇವರನ್ನು ಪರೀಕ್ಷಿಸಿದ ದಿನದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿ ಕೊಳ್ಳಬೇಡ್ರಿ. ಎಂದರೆ ಯೇಸು ಹತ್ರ ಯಾವ ವಿಶ್ವಾಸಿಯು ಬಂದಿದಾಗ ಅವರಿಗೆ ಒಂದು ಹೊಸ ಹೃದಯ ಸಿಕ್ತು. ಅದಕ್ಕೆ ನೀವು ಜ್ಞಾನ ಸ್ನಾನ ತಕ್ಕೊಂಡಿರುವುದು, ಇದೆಲ್ಲ ನೀವು ಅರ್ಥ ಮಾಡಿಕೊಂಡಿರುವುದು. ಮತ್ತೆ ಆ ಹೊಸ ಹೃದಯ, ಮಾಂಸದ ಹೃದಯ ನಮ್ಮಲ್ಲಿ ಬೆಳೆಲಿಲ್ಲದಿದ್ದರೆ ಅದು ಗಟ್ಟಿಯಾಗಕ್ಕೆ ಶುರು ಆಗುತ್ತದೆ. ಹಲ್ಲೆಲೂಯಾ. ನೀವು ನಂಬುವ ಹೃದಯದಿಂದ ನಿಮ್ಮ ನಂಬಿಕೆಯ ಜೀವನವನ್ನು ಪ್ರಾರಂಭಿಸಿದರೂ ಸಹ ನಿಮ್ಮ ಹೃದಯವು ಅನಾರೋಗ್ಯದಿಂದ ಉಳಿಯುತ್ತದೆ. ನಿಮ್ಮ ಹೃದಯ ಆರೋಗ್ಯದಿಂದ ಉಳಿಯುವುದಿಲ್ಲ, ಅನಾರೋಗ್ಯದಿಂದ ಉಳಿಯುತ್ತದೆ. ಅನಾರೋಗ್ಯದಿಂದ ಮುಂದೆ ಹೋಗುತ್ತದೆ. ಹಲ್ಲೆಲೂಯಾ. ನಮಗೆ ಹೆಂಗೆ ಗೊತ್ತಾಗುತ್ತದೆ ನಾವು ಅನಾರೋಗ್ಯದಲ್ಲಿ ಇದ್ದೇವೆ ಅಂತ?
ನೀವು ಅರ್ಥ ಮಾಡಿಕೋಬೇಕು. ನಮಗೆ 2 ಹೃದಯ ಇದೆ, ಆಧ್ಯಾತ್ಮಿಕ ಹೃದಯ ಮತ್ತು ಭೌತಿಕ ಹೃದಯ. ಭೌತಿಕ ಹೃದಯಕ್ಕೆ ಏನಾದರೂ ಕಾಯಿಲೆ ಬಂದರೆ ನಮ್ಮ ದೇಹಕ್ಕೆಲ್ಲ ಅನುಭವ ಉಂಟಾಗುತ್ತದೆ. ಅದೇ ಥರ ನಮ್ಮ ಆತ್ಮೀಯ ಹೃದಯ ವಾಸಿಯಾಗ್ತಾ ಇಲ್ಲದಿದ್ದರೆ, ಅದು ಹಳೆ ಥರ ಉಳಿಯುವುದಾದರೆ ನಮ್ಮ ಜೀವನ ಎಂದೂ ಚೆನ್ನಾಗಿ ಮುಂದೆ ಬೆರೆಸುವುದಿಲ್ಲ. ನಮಗೆ ಯಾವಾಗಲೂ ನೋವಿರುತ್ತದೆ. ನೋವು 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 ಮಾತ್ರ. ಹೃದಯಕ್ಕೆ ಏನಾದರೂ ನೋವಿದ್ದರೆ ನಮಗೆ ಹೆಂಗೆ ಆಗುತ್ತದೋ ಅದೇ ಥರ ನಮ್ಮ ಆಧ್ಯಾತ್ಮಿಕ ಹೃದಯ ಆರೋಗ್ಯವಾಗಿ ಇಲ್ಲದಿದ್ದರೆ ನಾವು ಯಾವಾಗಲೂ ನೋವಿನಲ್ಲೇ ಇರುತ್ತೇವೆ. ನಮ್ಮ ಹೃದಯಗಳು ಗಟ್ಟಿಯಾಗುವ ಕಾರಣ ಏನು? ಇಬ್ರಿಯರಿಗೆ 3:13 ಬರೆದಿದೆ, ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣವಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ಪಾಪದಿಂದ ಮೋಸ ಹೋಗಬಾರದು. ಅದಕ್ಕೆ ನಾವು ಒಬ್ಬರಿಗೊಬ್ಬರು ಎಚ್ಚರಿಸಬೇಕು. ಅದೇ ಇನ್ ದ ಚರ್ಚ್. ಇದು ಮಾಡುತ್ತಾ ಇರಲಿಲ್ಲದಿದ್ರೆ, ಯಾರ್ಯಾರು ಇದು ಮಾಡುತ್ತಾ ಇಲ್ಲವೋ ಅವರ ಹೃದಯ ಗಟ್ಟಿಗೊಳಿಸದೆ. ಹೂಎವರ್ ಇಸ್ ನಾಟ್ ಡೂಯಿಂಗ್ ಎನ್ಕರೇಜಿಂಗ್ ಮಿನಿಸ್ಟ್ರಿ, ದೇರ್ ಹಾರ್ಟ್ ವಿಲ್ ಬಿ ಹಾರ್ಡನ್ಡ್. ನಾನೆಷ್ಟೇ ಇಲ್ಲಿಂದ ನಿಮಗೆ ಬೋಧಿಸಿದರೂ ನೀವು ತುಂಬ ಜನ ಇದರಲ್ಲಿ ಕೈ ಹಾಕುವುದೇ ಇಲ್ಲ. ಹಲ್ಲೆಲೂಯಾ. ಅದರಿಂದ ನಿಮಗೆ ಅರ್ಥವಾಗುತ್ತದೆ ನಿಮ್ಮ ಹೃದಯ ಎಷ್ಟೊಂದು ಗಟ್ಟಿಯಾಗಿದೆ ಅಂತ. ಪಾಪವು ನಮ್ಮ ಹೃದಯವನ್ನು ಕಠಿಣಗೊಳಿಸುತ್ತದೆ. 1 ಯೋಹಾನ 3:3 ಬರೆದಿದೆ, ಆತನಿರುವ ಪ್ರಕಾರವೇ ಆತನನ್ನು ನೋಡುವವರು ಆತನ ಮೇಲೆ ಪ್ರತೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧವಾಗಿರುವನಂತೆ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. ಆತನ ಮೇಲೆ ಪ್ರತೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವದಂತೆಯೇ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. ನಾವೆಲ್ಲರೂ ಕ್ರಿಸ್ತನಲ್ಲೇ ಪ್ರತೀಕ್ಷೆ ಇಟ್ಟಿರುವುದು ಅಲ್ಲವೇ? ಕ್ರಿಸ್ತನಲ್ಲಿ ನಮಗೆ ಪ್ರತೀಕ್ಷೆ ಇದೆ, ಅದಕ್ಕೆ ನಾವೆಲ್ಲರೂ ಇಲ್ಲಿ ಬಂದಿರುವುದು. ಕ್ರಿಸ್ತನಲ್ಲಿ ನಮಗೆ ಪ್ರತೀಕ್ಷೆ ಇದೆ, ಅದಕ್ಕೆ ನಾವು ಪ್ರಾರ್ಥಿಸುವುದು ಅಲ್ಲವೇ? ಕ್ರಿಸ್ತನಲ್ಲಿ ಪ್ರತೀಕ್ಷೆ ಇದ್ದರೆ ಅವನ ಆಗಿರುವ ಪ್ರಕಾರ ನಾವು ಆಗಬೇಕು, ಅವನಂದೇ ನಾವು ಆಗಬೇಕು. ಇಲ್ಲದಿದ್ದರೆ ನಮಗೆ ಏನು ಸಿಗುವುದಿಲ್ಲ ಅಂತ ನೀವು ಅರ್ಥ ಮಾಡಿಕೋಬೇಕು. ಯೇಸುವಿನಂತೆ ನಮ್ಮನ್ನು ಶುದ್ಧೀಕರಿಸುವುದು ನಮ್ಮ ದೈನಂದಿನ ಜೀವಿತ ಹೋರಾಟದ ಮೂಲಕ ನಮ್ಮ ಕಠಿಣ ಕೆಲಸವಾಗಿದೆ. ಆದರೆ ನಾವು ಹೊಸ ತೊಂದರೆಗಳನ್ನು ಎದುರಿಸಿದಾಗ ಇಸ್ರಾಯೇಲಿಗಳಂತೆ ನಾವು ಹೃದಯಗಳನ್ನು ಆಗಾಗ್ಗೆ ನಮ್ಮ ಹೃದಯ ಗಟ್ಟಿಗೊಳಿಸುತ್ತೇವೆ. ಭಯ ಮತ್ತು ಗೊಣಗುವಿಕೆಯಿಂದ ನಾವು ನಮ್ಮ ಹೃದಯ ಗಟ್ಟಿಗೊಳಿಸುತ್ತೇವೆ. ಭಯ ಮತ್ತು ಗೊಣಗುವಿಕೆಯಿಂದ ನಮ್ಮ ಹೃದಯ ತುಂಬಿರುತ್ತದೆ ಅಲ್ಲವೇ? ನೋಡಿ ಇಲ್ಲಿ ಏನು ಹೇಳಿದೆ, ಇಬ್ರಿಯರಿಗೆ 3:8, ನಿಮ್ಮ ಹಿರಿಯವರು ದೇವರ ಕೋಪವನ್ನೆಬ್ಬಿಸಿದ ಸ್ಥಳದಲ್ಲಿ ಅರಣ್ಯದೊಳಗೆ ದೇವರನ್ನು ಪರೀಕ್ಷಿಸಿದ ದಿನದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳು ಕಠಿಣ ಮಾಡಿಕೊಳ್ಳಬೇಡ್ರಿ. ನೀವು ಅರ್ಥ ಮಾಡಿಕೋಬೇಕು. ಇಸ್ರಾಯೇಲ್ಯರ ಹೃದಯಗಳು ಕಠಿಣವಾಗಿತ್ತು. ಹೇಗೆ? ಅದೇ ಥರ ನಾವು ನಮ್ಮ ಜೀವನದಲ್ಲಿ ಕಠಿಣ ಸಮಯದಲ್ಲಿ ಹೋದಾಗ ನಾವು ದೇವರ ವಿರುದ್ಧ ಬಂಡಾಯವೆವು ಮತ್ತು ಆತನಿಗೆ ವಿಧೇಯವಾಗುವುದಿಲ್ಲ. ನಮಗೇನು ಹೇಳಿದ್ದಾರೆ ದೇವರು? ಯಾಕೋಬನು 1:2-4, ನಮಗೆ ಕಷ್ಟ ಬಂದಾಗ ಅದು ವಿಶ್ವಾಸದ ಪರೀಕ್ಷೆಯಾಗಿದೆ. ವಿಶ್ವಾಸದ ಪರೀಕ್ಷೆ ಎಂದು ನಾವು ತೆಗೆದುಕೊಂಡು ನಾವು ಪಾತ್ರಗಳನ್ನು ರೂಪೀಕರಿಸಬೇಕು. ಇದೇ ವಿಶ್ವಾಸ ಜೀವನ. ವಿಶ್ವಾಸಿಗಳಿಗೆ ದೇವರ ವಾಕ್ಯದಲ್ಲಿ ವಿಶ್ವಾಸವಿಲ್ಲದಿದ್ದರೆ ಅವರು ವಿಶ್ವಾಸಿಗಳಲ್ಲ. ಹಲ್ಲೆಲೂಯಾ. ಇಸ್ರಾಯೇಲ್ಯರು ಯಾವಾಗ ತಮ್ಮ ಹೃದಯ ಕಠಿಣಗೊಳಿಸಿದರು? ಅವರು ಅರಣ್ಯದಲ್ಲಿ. ನಮ್ಮ ಜೀವನ ಪ್ರಯಾಣವು ಅರಣ್ಯದ ಮೂಲವಾಗಿದೆ. ನಾವು ಎದುರಿಸುತ್ತಿರುವ ನಮ್ಮ ತೊಂದರೆಗಳ ಮೂಲಕ ಮತ್ತು ಸನ್ನಿವೇಶಗಳು ನಮ್ಮ ಅರಣ್ಯ. ದೇವರ ವಾಕ್ಯ ಹೇಳುವಂತೆ ನಾವು ಅವುಗಳನ್ನು ಪಾತ್ರವನ್ನು ಉತ್ಪಾದಿಸುವ ನಂಬಿಕೆಯ ಪರೀಕ್ಷೆಯಾಗಿ ನಾವು ತೆಗೆದುಕೊಳ್ಳಬೇಕು. ಇನ್ನೂ ಕಷ್ಟನ ವಿಶ್ವಾಸಿಗಳಿಗೆ? ನಮಗೇನೇ ತೊಂದರೆ ಬಂದರೂ ಅದು ನಮ್ಮ ಪರೀಕ್ಷೆ. ಇದಕ್ಕೆ ಸೆಲ್ಫ್ ಕಂಟ್ರೋಲ್ ಮಾಡಿ ಪಾತ್ರವನ್ನು ರೂಪೀಕರಿಸುವುದಕ್ಕೆ ಇದು ನಾವು ಮಾಡಬೇಕು. ಇಲ್ಲದಿದ್ದರೆ ನಾವು ವಿಶ್ವಾಸಿಗಳಲ್ಲ. ನಾವು ವಿಶ್ವಾಸಿಗಳಾಗಿ ಚರ್ಚಲ್ಲಿ ಬರುವುದು, ಪ್ರಾರ್ಥನೆ ಮಾಡುವುದು, ಬೈಬಲ್ ಓದುವುದು ಎದಕ್ಕೆ? ದೇವರಿಂದ ಏನಾದರೂ ಸಿಕ್ಕೋದಕ್ಕೆ ಅಲ್ಲವೇ? ಸಿಗುವುದಿಲ್ಲ. ಅದು ಮಾತ್ರ ಅಲ್ಲ, ಬೈಬಲಲ್ಲಿ ಬರೆದಿರುವುದು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇರುವವರೆಲ್ಲರೂ ಯೇಸು ಕ್ರಿಸ್ತ ನಡೆದ ಪ್ರಕಾರ ನಡೆಯಬೇಕು. ಹಲ್ಲೆಲೂಯಾ. ಮತ್ತು ದೇವರ ಭಯದಿಂದ ಮತ್ತು ನಮ್ರತೆಯಿಂದ ನಾವು ಸ್ವಯಂ ನಿಯಂತ್ರಣವನ್ನು ಅನುಸರಿಸದಿದ್ದರೆ ನಮ್ಮ ಪಾಪವು ಬೆಳೆಯುತ್ತವೆ, ನಮ್ಮ ಪಾಪವು
ಹೃದಯವನ್ನು ಗಟ್ಟಿಗೊಳಿಸುತ್ತದೆ. ನಿಮಗೆ ಅರ್ಥವಾಯ್ತಾ? ಅರಣ್ಯದಲ್ಲಿ ನಮ್ಮ ಹಿರಿಯವರಿಗೆ ಏನಾಯಿತು? ಅವರು ಹೃದಯ ಕಠಿಣಗೊಳಿಸಿದ್ರು. ಅರಣ್ಯದಲ್ಲಿ ಅಂದರೆ ನಾವು ಅರಣ್ಯದಲ್ಲೇನೆ ಹೋಗುವುದು. ನಮ್ಮ ಜರ್ನಿನೂ, ನಮ್ಮ ಪ್ರಯಾಣವು ಅರಣ್ಯದಲ್ಲೇನೆ. ಅಂದರೆ ನಮ್ಮ ಕಷ್ಟಗಳು, ಸನ್ನಿವೇಶಗಳು, ನಮ್ಮ ಪ್ರಾಬ್ಲಮ್ಸು. ಆವಾಗ ನಮಗೇನು ದೇವರು ಹೇಳಿದ್ದಾರೆ, ಅದು ನಂಬಿಕೆಯ ಪರೀಕ್ಷೆ ಎಂದು ನಾವು ತೆಗೆದುಕೊಂಡು ನಾವು ಪಾತ್ರವನ್ನು ರೂಪೀಕರಿಸಬೇಕು. ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ, ನಾವು ಪಾತ್ರವನ್ನು ರೂಪೀಕರಿಸಲಿಲ್ಲದಿದ್ದರೆ ಏನಾಗುತ್ತದೆ? ನೀವೇ ಹೇಳಿ, ಆನ್ಸರ್ ಮಾಡಿ. ನಮ್ಮ ಪಾಪಗಳು ಬೆಳೆಯುತ್ತದೆ, ಕೋಪ ಬರ್ತದೆ, ದ್ವೇಷ ಬರ್ತದೆ, ಸೇಡು ತೀರಿಸುತ್ತೇವೆ, ಅಸೂಯೆ ಬರ್ತದೆ, ಏನು ಬರ್ತದೆ ನಿಮಗೆ ಗೊತ್ತು. ಅದು ಕಂಟ್ರೋಲ್ ಮಾಡಿ ದೇವರ ಭಯದಿಂದ, ವಿನಮ್ರತೆಯಿಂದ ನಾವು ಕಂಟ್ರೋಲ್ ಮಾಡಿದರೆ ಅದು ಸ್ವಲ್ಪ ಮಟ್ಟಿಗೆ ನಮ್ಮಿಂದ ಹೋಗ್ತದೆ. ಇಲ್ಲದಿದ್ದರೆ ಈ ಪಾಪಗಳು ನಮ್ಮಲ್ಲಿ ಬೆಳೆಯುತ್ತವೆ, ನಮ್ಮ ಪಾಪಗಳು ನಮ್ಮ ಹೃದಯ ಗಟ್ಟಿಗೊಳಿಸುತ್ತದೆ. ಹೃದಯ ಗಟ್ಟಿಗೊಳಿಸಿದರೆ ಏನಾಗುತ್ತದೆ? ಹೃದಯ ಗಟ್ಟಿಗೊಳಿಸಿದರೆ ನಮ್ಮ ಹೃದಯಕ್ಕೆ ಕಾಯಿಲೆ ಆಗುತ್ತದೆ. ನಮ್ಮ ಹೃದಯಕ್ಕೆ ಕಾಯಿಲೆ ಇತ್ತು. ಯೇಸುಕ್ರಿಸ್ತನಲ್ಲಿ ಬರಕ್ ಮುಂಚೆ ನಮ್ಮ ಹೃದಯಕ್ಕೆ ಕಾಯಿಲೆ ಇತ್ತು. ಈಗ ಯೇಸುಕ್ರಿಸ್ತನಲ್ಲಿ ಬಂದ ಮೇಲೆ ನಮಗೆ ದೇವರು ಹೊಸ ಹೃದಯ ಕೊಟ್ಟಿದ್ದಾರೆ. ಆ ಹೊಸ ಹೃದಯದಲ್ಲಿ ನಾವು ಬೆಳೆಯಬೇಕು. ಹೇಗೆ ಬೆಳೆಯುವುದು? ಹಿಂಗೆ ಸ್ವಲ್ಪ ಸ್ವಲ್ಪ. ಹೌದು, ಹೋರಾಟ ಬರ್ತದೆ, ಮನೆಯಲ್ಲಿ ಜಗಳ ಬರ್ತದೆ, ಅಲ್ಲಾಂದ್ರೆ ಇನ್ನೊಂದು ಬರ್ತದೆ. ಅದನ್ನೆಲ್ಲ ನಾವು ಸೆಲ್ಫ್ ಕಂಟ್ರೋಲ್ ಮಾಡಿ ದೇವರ ಪಾತ್ರದಲ್ಲಿ ಬೆಳೆಯಬೇಕು. ದೇವರ ಮಕ್ಕಳೇ, ನೀವು ಅಂಕ ಮಾಡಲಿಲ್ಲದಿದ್ದರೆ ನಿಮ್ಮ ಹೃದಯ ಗಟ್ಟಿಯಾಗುತ್ತದೆ. ಗಟ್ಟಿಯಾಗಿದರೆ ನಿಮ್ಮ ಹೃದಯ ಕಾಯಿಲೆ ಆಗುತ್ತದೆ. ನಿಮಗೆ ಬರೀ ಜೀವನದಲ್ಲಿ ಹೃದಯಕ್ಕೆ ಕಾಯಿಲೆ ಆಗಿದರೆ ನಿಮ್ಮ ಜೀವನದಲ್ಲಿ ಬರೀ ನೋವು 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 ಬೆಳೆಯುತ್ತದೆ. ಮತ್ತೆ ಹೇಳಬಾರದು, ಯಾಕೆ ನನಗೆ ಯಾವಾಗಲೂ ಇಂಥ ಸಮಸ್ಯೆಗಳು, ನನಗೆ ಯಾಕೆ ಯಾವಾಗಲೂ ಏನು ಚೆನ್ನಾಗಿ ಆಗ್ತಾ ಇಲ್ಲ ಅಂತ ವಿಶ್ವಾಸಿಗಳು ಪ್ರಶ್ನೆ ಮಾಡಿದರೆ ಅವರಿಗೆ ತಿಳುವಳಿಕೆ ಇಲ್ಲ ಅಂತ ಅರ್ಥ ಮಾಡಿಕೊಳ್ಳಿ. ಚರ್ಚಿಗೂ ಬರ್ತಾರೆ, ಪಾಸ್ಟರ್ ಬೋಧಿಸುತ್ತಾರೆ, ಬೈಬಲಲ್ಲಿ ಬರೆದಿದೆ. ಅವರು ಏನೋ ಮನೆಯಲ್ಲಿ ಹೋಗಿ ಬೈಬಲ್ ಓದುವುದಿಲ್ಲ, ಅಲ್ಲಾಂದ್ರೆ ಪಾಸ್ಟರ್ ಮೆಸೇಜು ಬೋಧಿಸುತ್ತಾ ಇರುವಾಗ ನೀವಿಲ್ಲೇ ಮಲ್ಕೊಳ್ತಾ ಇರಬೇಕು. ಬೋರಿಂಗ್ ಅಲ್ವಾ? ಮತ್ತು ಮೆಸೇಜ್ ನಾವು ಅಪ್ಲೋಡ್ ಮಾಡುತ್ತೇವೆ, ಅದನ್ನು ಇನ್ನೊಂದು ಬಾರಿ ಕೇಳಿಸ್ಕೊಳ್ಳುವುದಿಲ್ಲ. ಅದೆಲ್ಲ ಮರ್ತು ಹೋಗ್ತದೆ. ಮತ್ತೆ ಏನಾದರೂ ಪ್ರಾಬ್ಲಮ್ ಬಂದಾಗ, ಅಯ್ಯೋ ನನಗೆ ಯಾಕೆ ಯಾವಾಗಲೂ ಪ್ರಾಬ್ಲಮ್, ಯಾವಾಗ ನನ್ನ ಪ್ರಾಬ್ಲಮ್ ಒಂದು ಮುಗಿಯುವುದು? ಸಹೋದರ ಸಹೋದರಿ, ಅರ್ಥ ಮಾಡಿಕೊಳ್ಳಿ. ನಿಮ್ಮ ಹೃದಯ ಗಟ್ಟಿಗೊಳಿಸಿದರೆ ನಿಮಗೆ ಬರೀ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತದೆ. ದೇವರು ಕೊಟ್ಟಿರುವ ಆ ಮೃದುವಾದ ಹೃದಯದಲ್ಲಿ ನೀವು ಬೆಳೆದರೆ ನಮ್ಮ ಜೀವನ ಸುಂದರವಾಗುತ್ತದೆ. ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ನಮ್ಮ ತೊಂದರೆಗಳು ಪಾತ್ರವನ್ನು ಉತ್ಪಾದಿಸಲು ನಂಬಿಕೆಯನ್ನು ಪರೀಕ್ಷಿಸುತ್ತಿವೆ. ಆದರೆ ನಾವು ಈ ಪ್ರಕ್ರಿಯೆಯಲ್ಲಿ ಉತ್ತೀರ್ಣರಾಗದಿದ್ದರೆ, ಈ ಪ್ರಕ್ರಿಯೆ ನಿರ್ಲಕ್ಷಿಸಿದರೆ ನಮ್ಮ ಪಾಪಗಳು ಹೆಚ್ಚಾಗುತ್ತವೆ. ನಿಮಗೇ ಗೊತ್ತು, ಒಂದು ಪ್ರಾಬ್ಲಮ್ ಬಂದಾಗ ನೀವೇನು ಮಾಡ್ತಾ ಇದ್ದೀರಿ? ನಿಮಗೆ ಬೈಬಲ್ ಇದೆ, ಇದೇ ವಾಕ್ಯಗಳು, ಇದೇ ವಚನಗಳು ಬೈಬಲಲ್ಲಿ ಬರೆದಿದೆ, ಇದೇ ವಚನಗಳು ಪಾಸ್ಟರ್ ಬೋಧಿಸುತ್ತಾ ಇದ್ದಾರೆ. ಪಾಸ್ಟರ್ಸ್ ಇದೇ ಬೋಧಿಸುವುದು. ಆದರೆ ನೀವೊಂದು ಕಿವಿಯಿಂದ ಕೇಳಿಸ್ಕೊಂಡು ಇನ್ನೊಂದು ಕಿವಿಯಿಂದ ಬಿಟ್ಬಿಟ್ಟು ಮನೆ ಹೋಗುತ್ತೀರಿ. ಮನೆ ಹೋಗಿದಾಗ ಜಗಳ, ಹೋರಾಟ. ನೀವೆಂಗೆ ಪ್ರತಿಕ್ರಿಯಿಸುತ್ತೀರಿ? ನೀವು ದೇವರ ಭಯದಿಂದ ವರ್ತಿಸುತ್ತೀರಾ? ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ದೇವರ ಭಯದಿಂದ ನೀವು ಜೀವನ ಮಾಡಿ. ಇಲ್ಲದಿದ್ದರೆ ನಮಗೂ ಬರುವ ಕೆಟ್ಟದು ಯಾರಿಗೂ ತಡೆಯಕ್ಕಾಗಲ್ಲ. ಒಳ್ಳೆ ಜೀವನ ಜೀವಿಸುವುದಕ್ಕೆ ನಾವು ದೇವರ ಹತ್ರ ಬಂದಿರುವುದು ಅಲ್ಲವೇ? ಅಲ್ಲಾಂದರೆ ಯಾರಿಗೂ ಬೇಕು ದೇವರು? ಯಾರೂ ಬರುವುದಿಲ್ಲ ದೇವರ ಹತ್ರ. ಯಾರಿಗೂ ಇಲ್ಲ ಈ ಲೋಕದಲ್ಲಿ ಒಳ್ಳೆ ಜೀವನ. ನೀವು ನೋಡ್ತೀರಿ, ಅವರಿಗೆ ದುಡ್ಡಿದೆ, ಎಜುಕೇಶನ್ ಇದೆ, ಒಳ್ಳೆ ಮನೆ ಇದೆ, ಕಾರುಗಳಿದೆ, ಎಲ್ಲ ಇದೆ ಅಂತ. ಅವ್ರ ಮನೆಯಲ್ಲಿ ಹೋಗಿದ್ರೆ ನಿಮಗೆ ಗೊತ್ತಾಗುತ್ತದೆ ಏನೇನಿದೆ ಅಂತ. ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳಿರುವುದು, ನಮ್ಮ ಹೃದಯ ಹೇಗೆ ಇದೆ ಅದೇ ಥರ ನಮ್ಮ ಜೀವನ. ಟುಡೇ ಇಫ್ ಯು ಆರ್ really troubled by your life, understand, after coming to Jesus Christ, or you are fed up of life, ನಿಮಗೆ ತುಂಬ ತೊಂದರೆ, ಅಯ್ಯೋ ನನಗೆ ಜೀವನಾನೇ ಮಾಡೋಕ್ಕಾಗಲ್ಲ ಅಂದ
ನೀವು ಅನಿಸ್ತಾ ಇದ್ದರೆ, ದೇವರ ಹತ್ರ ಬಂದಾದ್ಮೇಲೆ 5 ವರ್ಷ ಆಯ್ತು, ಅಲ್ಲಾಂದ್ರೆ 10 ವರ್ಷ ಆಯ್ತು, ಇನ್ನು ನಿಮ್ಮ ಪರಿಸ್ಥಿತಿ ಹಂಗೆ ಇದ್ದರೆ ಅರ್ಥ ಮಾಡಿಕೊಳ್ಳಿ, ನಿಮ್ಮ ಹೃದಯ ಗಟ್ಟಿಗೊಳಿಸುತ್ತಾ ಇದೆ. ಅದಕ್ಕೆ ಹಲ್ಲೆಲೂಯ. ಜನರಲ್ಲಿರುವ ಅಹಂಕಾರ ಮತ್ತು ದುರಹಂಕಾರದಿಂದ ಅವರು ದೇವರಿಗೆ ವಿಧೇಯರಾಗುವುದಿಲ್ಲ, ಪ್ರೀತಿಯಲ್ಲಿ ಬೆಳೆಯುವುದಿಲ್ಲ, ಬೇರೆ ಏನೂ ಇಲ್ಲ. ಡೋಂಟ್ ಗೆಟ್ ಒಫೆಂಡೆಡ್ ಅಟ್ ಮೀ. ಯಾರು ನನ್ನ ಮೇಲೆ ಒಫೆಂಡೆಡ್ ಆಗಬಾರದು. ಯಾರು ದೇವರನ್ನು ಒಬೆ ಮಾಡಿ ವಿನಮ್ರತೆಯಿಂದ ದೇವರ ದಾರಿಯಲ್ಲಿ ನಡೆಯುತ್ತಾ ಇಲ್ಲ, ಅವರಲ್ಲೆಲ್ಲ ಹೆಮ್ಮೆ ತುಂಬ ಆಗಿದೆ. ಹೌದು, ಎಲ್ಲರಲ್ಲೂ ಇದೆ ಹೆಮ್ಮೆ, ಅಹಂಕಾರ ಎಲ್ಲರಲ್ಲೂ ಇದೆ. ಆದರೆ ನಾವು ಅದೆಲ್ಲೂ ಕಳೆದುಕೋಬೇಕು. ದೇವರ ನಮ್ರತೆಯಲ್ಲಿ ನಾವು ಬೆಳೆಯಬೇಕು. ಆದರೆ ವಿಶ್ವಾಸಿಗಳಾಗಿ ಅವರು ದೇವರ ಹತ್ರ ಬಂದರೂ ಕೂಡ ಅವರಲ್ಲಿ ನಮ್ರತೆ ಅಲ್ಲ ಬೆಳೆಯುವುದು, ಮತ್ತು ಹೆಮ್ಮೆ ಬೆಳೆಯುತ್ತಾ ಇದ್ದರೆ, ದೇವರ ಮಕ್ಕಳೇ, ನೀವು ಯಾವಾಗಲೂ ಸೆಲ್ಫ್ ಕಂಟ್ರೋಲ್ ಇಲ್ಲದೆ ನೀವು ಜೀವನ ಮಾಡುತ್ತೀರಿ. ಅರ್ಥ ಮಾಡಿಕೊಳ್ಳಿ, ಎದಕ್ಕೂ ಸೆಲ್ಫ್ ಕಂಟ್ರೋಲ್ ಇಲ್ಲ. ನೀವು ತಿಳ್ಕೊಳ್ತೀರಾ, ಯಾಕೆ ನನಗೂ ಸೆಲ್ಫ್ ಕಂಟ್ರೋಲ್ ಇಲ್ಲ? ಕಾರಣ ನಿಮ್ಮ ಹೆಮ್ಮೆ. ಹಲ್ಲೆಲೂಯ. ಬೇರೆ ಏನೂ ಇಲ್ಲ. ಕೆಲವರು ಹೇಳ್ತಾರೆ, ಯಾಕೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಯಾಕೆ ಅವರು ಒಬೆ ಮಾಡ್ತಾ ಇಲ್ಲ, ನನಗೇ ಗೊತ್ತಿಲ್ಲ. ನಿಮ್ಗೆ ಗೊತ್ತಿರಬೇಕು, ಅವರಿಗೆ ಹೆಮ್ಮೆ ತುಂಬಾ ಆಗಿದೆ. ಯಾರೆಲ್ಲಾದರೂ ವಿನಮ್ರತೆ ಬೆಳೆದರೆ ಅವರು ಒಬೆ ಮಾಡ್ತಾರೆ. ಹಲ್ಲೆಲೂಯ. ಫರೋಹನು ಏಕೆ ಕಠಿಣ ಹೃದಯನಾಗಿದ್ದನು? ಅದು ಅವನ ಹೆಮ್ಮೆ ಆಗಿತ್ತು. ಅವನಲ್ಲಿ ಹೆಮ್ಮೆ ಬೆಳೆಯುತ್ತಾ ಇತ್ತು, ಆದ್ದರಿಂದ ಅವನು ಕಠಿಣ ಹೃದಯನಾಗಿದ್ದನು. ಜ್ಞಾನೋಕ್ತಿಗಳು 22:14 ಬರೆದಿದೆ, ಭಯದಿಂದ ನಡೆದುಕೊಳ್ಳುವವನು ಧನ್ಯನು, ಕಠಿಣ ಹೃದಯನು ಕೇಡಿಗೆ ಸಿಕ್ಕಿ ಬೀಳುವನು. ಭಯದಿಂದ, ದೇವರ ಭಯ. ಹೆಮ್ಮೆ ಇರುವವರಿಗೆ ದೇವರ ಭಯ ಬರುವುದಿಲ್ಲ. ಅರ್ಥ ಮಾಡಿಕೊಳ್ಳಿ. ಹೌ ಲಾಂಗ್ ಯು ಆರ್ ಗೋಯಿಂಗ್ ಟು ಲಿವ್ ವಿತ್ ಯುವರ್ ಪ್ರೈಡ್. ಹೆಮ್ಮೆಯನ್ನು ಬಿಸಾಕ್ಬಿಡ್ರಿ ದೇವರ ಮಕ್ಕಳೇ, ನಿಮಗೆ ಒಳ್ಳೇದಾಗುವುದಿಲ್ಲ. ನೀವು ನಿಮ್ಮ ಮನೆ ಬಿಟ್ಟು ಹೋಗಿದಿರು, ನಿಮ್ಮ ಗಂಡನ್ ಬಿಟ್ಟು ಹೋಗಿದಿರು, ನಿಮ್ಮ ಹೆಂಡತಿ ಬಿಟ್ಟು ಹೋಗಿದ್ರು, ನಿಮ್ಮ ಮಕ್ಕಳು ಬಿಟ್ಟು ಹೋಗಿದ್ರು, ಮಕ್ಕಳು ತಂದೆ ತಾಯಿ ಬಿಟ್ಟು ಹೋಗಿದ್ರು, ನಿಮ್ಮಲ್ಲಿ ಹೆಮ್ಮೆ ಬೆಳೀತಾ ಇದ್ರೆ ಯಾವ ಊರು ಹೋಗಿದ್ರು ನಿಮಗೊಳ್ಳೇದಾಗುವುದಿಲ್ಲ. ಅರ್ಥ ಮಾಡಿಕೊಳ್ಳಿ. ಎಲ್ಲೇ ಹೋಗಿದ್ರು ನಿಮಗೊಳ್ಳೇದಾಗುವುದಿಲ್ಲ. ಮತ್ತೆ ನಮ್ರತೆಯಿಂದ ದೇವರ ವಾಕ್ಯ ಪಾಲಿಸಿದರೆ ಎಲ್ಲೇ ಇದ್ದರೂ ನಿಮಗೊಳ್ಳೇದಾಗುತ್ತದೆ. ಹಲ್ಲೆಲೂಯ. ಭಯದಿಂದ ನಡೆದುಕೊಳ್ಳುವನು ಧನ್ಯನು, ಕಠಿಣ ಹೃದಯನು ಕೇಡಿಗೆ ಸಿಕ್ಕಿ ಬೀಳುವನು. ನಮ್ಮಲ್ಲಿರುವ ಪಾಪದ ಸಮಸ್ಯೆಯನ್ನು ನಾವು ನಿರ್ಲಕ್ಷಿಸಲಾಗುವುದಿಲ್ಲ ದೇವರ ಮಕ್ಕಳೇ. ಪಾಪವು ನಮ್ಮ ಒಳಗಡೆ ಇರುವ ಕಾಯಿಲೆಯಾಗಿದೆ. ನಾವೆಲ್ಲರೂ ಪಾಪಿಗಳು. ಆ ಪಾಪಗಳು ನಮ್ಮ ಹೃದಯದಲ್ಲಿ ಇರುವ ಕಾಯಿಲೆ. ನಮಗೆ ಕ್ಯಾನ್ಸರ್ ಇದ್ದರೆ, ಅಲ್ಲಾದರೆ ಹೃದ್ರೋಗ ಇದ್ದರೆ, ಅಲ್ಲಾಂದ್ರೆ ಬ್ರೈನ್ ಟ್ಯೂಮರ್ ಇದ್ದರೆ, ಏನೇ ರೋಗ ಇದ್ರೂ ನಮಗೆಷ್ಟೊಂದು ಕಷ್ಟ ಅನಿಸುತ್ತದೆ ಅಲ್ಲವೇ? ನಾವು ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ತೇವೆ, ಅಲ್ಲಾಂದ್ರೆ ದೇವರ ಹತ್ರ ಪ್ರಾರ್ಥಿಸುತ್ತೇವೆ. ಆದರೆ ನಮ್ಮಲ್ಲಿ ಇರುವ, ವಿಶ್ವಾಸಿಗಳಲ್ಲಿ ಇರುವ ಹೆಮ್ಮೆ ಹಂಗೆ ಅವರಿಟ್ಕೊಂಡು ಅವರು ಆರಾಧನೆ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಅವರಿಗೇನು ಭಯನೇ ಇಲ್ಲ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಸೊ ನಮ್ಮ ಪಾಪದ ಸಮಸ್ಯೆ ಒಂದು ಚಿಕ್ಕ ಸಮಸ್ಯೆ ಅಲ್ಲ. ನಮ್ಮಲ್ಲಿರುವ ಪಾಪದ ಸಮಸ್ಯೆಯು ನಮಗೆ ನಿರ್ಲಕ್ಷಿಸಲಾಗುವುದಿಲ್ಲ. ಪಾಪವು ನಮಗೆ ಎಲ್ಲಾ ರೀತಿಯ ವಿಪತ್ತುಗಳನ್ನು ತರುತ್ತದೆ. ಅದಕ್ಕೆ ಯೇಸುದೇವರು ನಮ್ಮ ಜೀವನದಲ್ಲಿ ಬಂದಿರುವುದು. ಯೇಸುದೇವರು ನಮ್ಮ ರಕ್ಷಕ, ಪಾಪದಿಂದ ರಕ್ಷಿಸುವ ನಮ್ಮ ರಕ್ಷಕ. ಈಸ್ ದ ಸೇವಿಯರ್ ಆಫ್ ಅವರ್ ಸೋಲ್. ಸೇವಿಯರ್ ಆಫ್ ಅವರ್ ಸೋಲ್. ಸೋಲ್ ಅಂದರೆ ಮನಸ್ಸು, ಹೃದಯ. ಹೃದಯವನ್ನು ರಕ್ಷಿಸುವನು ಯೇಸುದೇವರು. ನಮ್ಮ ಹೃದಯ ಎಲ್ಲ ಕೆಟ್ಟದು, ಅದರಲ್ಲಿ ಏನು ಚೆನ್ನಾಗಿ ನಡೆಯುತ್ತಾ ಇಲ್ಲ. ಅಸೂಯೆ, ಕೋಪ ಹಿಂಗೆ ನಡೆಯುತ್ತಾ ಇರ್ತದೆ. ಇದೆಲ್ಲ ಹೋಗ್ಬೇಕಂದ್ರೆ ಜೀಸಸ್ ಬೇಕು. ಆದರೆ ಯೇಸು ಹತ್ರ ವಿಶ್ವಾಸಿಗಳು ಬಂದಿದ್ದರು, ಅವರು ಹಳೇ ಜೀವನದಲ್ಲಿ ಬದುಕುತ್ತಾ ಇದ್ದರೆ ಏನು ಹೇಳಿಲಿ? ಏನು ಹೇಳಿಲಿ? ನೀವೇ ಹೇಳಿ. ಡು ಯು ಹ್ಯಾವ್ ಅನ್ ಆನ್ಸರ್? ವಾಟ್ ಡು ಯು ಆನ್ಸರ್ ಗಾಡ್? ದೇವರು ನೋಡ್ತಾ ಇಲ್ವಾ? ದೇವರು ನೋಡ್ತಾ ಇಲ್ವಾ? ಮತ್ತೆ ಏನಾದರೂ ಕೆಟ್ಟದಾಗಿದರೆ, ಯಾಕೆ ದೇವರೇ ನನಗೇನು ಚೆನ್ನಾಗಾಗ್ತಾ ಇಲ್ಲ ದೇವರೇ, ಯಾವುದೂ ಚೆನ್ನಾಗಿ ನಡೀತಾ ಇಲ್ವಲ್ಲ, ಒಂದೂ ಮುಂದೆ ಹೋಗ್ತಾ ಇಲ್ವಲ್ಲ, ಯಾವುದೂ ಪ್ರೋಗ್ರೆಸ್ ಆಗ್ತಾ ಇಲ್ವಲ್ಲ? ನೀವು ಪ್ರಾರ್ಥಿಸುತ್ತಾ ಇದ್ದರೆ
ದೇವರು ಹೇಳ್ತಾರೆ, ನಿಮ್ಮ ಹೃದಯದಲ್ಲಿ ನೀವು ನೋಡ್ರಿ, ಡು ಯು ಹ್ಯಾವ್ ಎನಿ ಇಂಪ್ರೂವ್ಮೆಂಟ್ ಫಾರ್ ಯುವರ್ ಹಾರ್ಟ್? ನಿಮ್ಮ ಹೃದಯಕ್ಕೆ ಏನಾದರೂ ಅಭಿವೃದ್ಧಿ ಆಗಿದೆಯಾ? ನೀವು ಹಳೆಯ ಥರ ಜೀವನ ಇನ್ನೂ ಮಾಡಿಕೊಂಡು ದೇವರನ್ನು ಕೂಗಿದರೆ ದೇವರಂಗೆ ಉತ್ತರ ಕೊಡುವುದು. ಇಲ್ಲಿ ನಮಗೆ ವಾಕ್ಯ ಇದೆ ನೋಡಿ, ಈ ವಾಕ್ಯ ನೀವು ಓದಬೇಕು. ಲೂಕ 13:1-5 ಇದರಲ್ಲಿ ಬರೆದಿದೆ. ನಮ್ಮ ಪಾಪಗಳು ನಮಗೆ ಕಷ್ಟ ಮಾತ್ರ ಕೊಡುವುದು, ಮತ್ತೆ ಯೇಸು ನಮ್ಮ ಆತ್ಮಗಳ ರಕ್ಷಕ, ನಮ್ಮ ಪಾಪಗಳ ಸಮಸ್ಯೆಗಳಿಂದ ನಮ್ಮನ್ನು ರಕ್ಷಿಸುವವನು. ಮತ್ತಾಯ 7:21 ಯೇಸುದೇವರು ಹೇಳ್ತಾರೆ, ನನ್ನನ್ನು ಸ್ವಾಮಿ ಸ್ವಾಮಿ ಎಂದು ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡ್ರಿ. ನನ್ನನ್ನು ಯೇಸು ಯೇಸು ಎಂದು ಅನ್ನುವರು ದೇವರ ಮಕ್ಕಳೆಂದು ಅನಿಸಬೇಡ್ರಿ. ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡ್ರಿ. ಪರಲೋಕದಲ್ಲಿ ಇರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವವನು. ನಿಮ್ಮ ಚಿತ್ತೆಯಂತೆ ನೀವು ನಡೆದು ಪಾಸ್ಟ್ರು ಬೋಧಿಸಿದ್ರು, ಪಾಸ್ಟ್ರು ಸಲಹೆ ಕೊಟ್ಟಿದ್ರು, ಇಲ್ಲ ಪಾಸ್ಟ್ರೆ ನಿಮಗೆ ಹಂಗೆ ಹೇಳಕ್ಕಾಗತ್ತೆ, ನನ್ನ ಜೀವನ ಹಿಂಗೆ, ನನಗೆ ಹಿಂಗೆ ಮಾಡಕ್ಕಾಗತ್ತೆ ಪಾಸ್ಟ್ರೆ. ನಿಮಗಿದೆಲ್ಲ ಗೊತ್ತಾಗುವುದಿಲ್ಲ. ನನಗೆ ಸಲಹೆ ಕೊಡ್ತಾರೆ ಎಲ್ಲರೂ. ಪಾಸ್ಟರು ಬೋಧಿಸುತ್ತಾರೆ, ಪಾಸ್ಟರು ಸಲಹೆ ಕೊಡ್ತಾರೆ, ಹಂಗೆ ಮಾಡಬಾರದು, ಹಿಂಗೆ ಮಾಡಬಾರದು, ನಿಮ್ಮ ಮಕ್ಕಳನ್ನು ಹಂಗೆ ಬೆಳೆಸಬಾರದು, ಹಿಂಗೆ ಬೆಳೆಸಬಾರದು ಅಂದೆಲ್ಲ ಪಾಸ್ಟರು ಸಲಹೆ ಕೊಟ್ರೆ ಅದೆಲ್ಲ ನಮಗೆ ಆಗುವುದಿಲ್ಲ. ನಮ್ಮ ನೆಂಟರೆಲ್ಲ ನಮ್ಮನ್ನು ಬೈತಾರೆ. ನಿಮಗೆ ನೆಂಟ್ರ, ನಿಮಗೆಲ್ಲ ಕೆಟ್ಟದ ಬಂದರೆ ಅವರ ಬಂದ ಏನಾದರೂ ಕೊಡುವುದು? ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಹಲ್ಲೆಲೂಯ. ಬೈಬಲ್ ನಮ್ಮ ಜೀವನದ ಮೂಲವಾಗಿದೆ. ದೇವರ ವಾಕ್ಯಗಳು ನಮಗೆ ಜೀವನವನ್ನು ತರುತ್ತದೆ. ದೇವರ ಮಕ್ಕಳೇ, ಒಂದೊಂದು ವಾಕ್ಯ ನೀವು ಪಾಲಿಸಿ, ಅದೇ ನಮಗೆ ಜೀವನ ಕೊಡುವುದು. ಹಲ್ಲೆಲೂಯ. ನಮ್ಮ ಜೀವನವನ್ನು ಬದಲಾಯಿಸಲು, ನಾವು ಎದುರಿಸುತ್ತಿರುವ ಮತ್ತು ಸಮಸ್ಯೆಗಳನ್ನು ಪರಿಹರಿಸಲು ನಾವು ದೇವರ ಮಾತನ್ನು ಪಾಲಿಸಬೇಕು. ಅರ್ಥವಾಯ್ತೆ? ನಮ್ಮ ಜೀವನವನ್ನು ಬದಲಾಯಿಸಬೇಕು ಅಂದರೆ, ಹೌದು ನಾನು ತುಂಬಾ ಕಷ್ಟದಿಂದ ಹೋಗ್ತಾ ಇದ್ದೀನಿ, ನನಗೊಂದು ಬಿಡುಗಡೆ ಬೇಕು. ತುಂಬಾ ರೋಗದಿಂದ ಹೋಗ್ತಾ ಇದ್ದೀನಿ, ಕಾಯಿಲೆಯಿಂದ ಹೋಗ್ತಾ ಇದ್ದೀನಿ, ಮಾತ್ರೆಗಳು ತಕ್ಕೊಂಡಿದ್ರು ನನಗೂ ವಾಸಿ ಆಗ್ತಾ ಇಲ್ಲ, ಅಲ್ಲಾಂದ್ರೆ ನನ್ನ ಕುಟುಂಬ ಸ್ಥಿತಿ, ಅಲ್ಲಾಂದ್ರೆ ಇನ್ನೊಂದು ಏನು ಮುಂದೆ ಹೋಗ್ತಾ ಇಲ್ಲ. ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಏನು ಮಾಡಬೇಕು? ದೇವರ ಮಾತನ್ನು ಪಾಲಿಸುತ್ತಾ ಇರ್ರಿ ದೇವರ ಮಕ್ಕಳೇ. ನಿಮಗೊಳ್ಳೆಯದು ಮಾತ್ರ ಆಗುತ್ತದೆ. ದ ಮೊಮೆಂಟ್ ಯು ಆರ್ ಹಾರ್ಡನಿಂಗ್ ಯುವರ್ ಹಾರ್ಟ್, ಇಟ್ ಈಸ್ ಯುವರ್ ಡಿಸ್ಟ್ರಾಕ್ಷನ್. ಇಲ್ಲ, ನನಗಿದು ಒಬ್ಬೆ ಮಾಡೋಕ್ಕಾಗಲ್ಲ, ಅದೊಬ್ಬೆ ಮಾಡೋಕ್ಕಾಗಲ್ಲ, ಹಿಂಗೆಲ್ಲ ನನಗೆ ಜೀವನ ಮಾಡೋಕ್ಕಾಗಲ್ಲ, ಅಷ್ಟೆಲ್ಲ ನನಗೊಬ್ಬೆ ಮಾಡೋಕ್ಕಾಗಲ್ಲ ಅಂತ ನೀವು ಹೇಳಿದರೆ ಅದೊಂದೇ ಪಾಪ ಸಾಕು. ಆ ಪಾಪದಿಂದ ನಿಮಗೆ ತುಂಬ ಕೆಟ್ಟದಂಡಾಗುತ್ತದೆ. ಅದಕ್ಕೆ ನಮ್ಮನ್ನು ಹೇಳಿರುವುದು, ಯೇಸುವಿನ ಥರ ನಾವು ಆಗಬೇಕು. ಯೇಸು ಎಷ್ಟು ಸುಂದರವಾಗಿದ್ದಾನೆ, ಸೌಮ್ಯವಾಗಿದ್ದಾನೆ, ನೀತಿವಂತನಾಗಿದ್ದಾನೆ, ಅದೇ ಥರ ನಾವು ಆಗಬೇಕು. ವಿಶ್ವಾಸಿಗಳೇ, ನಿಮಗೂ ಯಾವತ್ತೂ ಅನುಮಾನ ಇರಬಾರದು. ನೀವು ತಿಳ್ಕೊಳ್ಳುತ್ತೀರಿ ಹೆಂಗಾಗತ್ತೆ ಅಂತ. ಈಗ ನಾನು ಹೇಳ್ತೀನಿ, ದೇವರ ಥರ ಆಗೋದಕ್ಕೆ ದೇವರು ನಮಗೆಲ್ಲ ಕೊಟ್ಟಿದ್ದಾರೆ. ನೀವು ದೇವರ ಥರ ಕೋಆಪರೇಟ್ ಮಾಡಿದರೆ ಮಾತ್ರ ಸಾಕು. ದೇವರು ಬೈಬಲ್ ಕೊಟ್ಟಿದ್ದಾರೆ, ದೇವರ ವಾಕ್ಯಗಳು ಕೊಟ್ಟಿದ್ದಾರೆ, ಹೋಲಿ ಸ್ಪಿರಿಟ್ ಅನ್ನು ಕೊಟ್ಟಿದ್ದಾರೆ, ಮತ್ತು ಪ್ರಾರ್ಥನೆ. ಮೂರನೇದು ಪ್ರಾರ್ಥನೆಯು ದೇವರ ಚಿತ್ತದ ಪ್ರಕಾರ ಏನನ್ನು ಕೇಳಬಹುದಾದ ಒಂದು ಸಂಪನ್ಮೂಲವಾಗಿದೆ. ಪ್ರಾರ್ಥನೆಯಿಂದ ನಮಗೆಲ್ಲ ಸಾಧಿಸಬಹುದು. ನೀವೆಲ್ಲರೂ ಎಲ್ಲದಕ್ಕೂ ಪ್ರಾರ್ಥಿಸುತ್ತೀರಾ, ಆದರೆ ನಿಮ್ಮ ಪಾಪದ ಪ್ರಾಬ್ಲಮ್ಗಾಗಿ, ನಿಮ್ಮ ಅಹಂಕಾರದ ಪ್ರಾಬ್ಲಮ್ಗಾಗಿ, ಕೋಪದ ಪ್ರಾಬ್ಲಮ್ಗಾಗಿ ನೀವು ಪ್ರಾರ್ಥಿಸುತ್ತೀರಾ? ನೀವು ತಿಳ್ಕೊಳ್ತೀರಿ, ನಿಮಗೆ ಒಂದು ಸಮಸ್ಯೆ ಇದೆ, ಹಣದ ಸಮಸ್ಯೆ ಇದೆ, ಅಲ್ಲಾಂದರೆ ಇನ್ನೊಂದು ಸಮಸ್ಯೆ ಇದೆ, ಅದೇ ತುಂಬ ಅಂದ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಪಾಪ ಸಮಸ್ಯೆಗಳಿಗೆ, ನಿಮ್ಮ ಮನೆಯಲ್ಲಿ ಇರುವ ನಿಮ್ಮ ಮಕ್ಕಳದು, ಗಂಡ ಹೆಂಡತಿ ಯಾರ್ಯಾರು ಮನೆಯಲ್ಲಿ ಇದ್ದಾರೋ ಅವರ ಪಾಪಗಳ ಸಮಸ್ಯೆಗಳಿಗೋಸ್ಕರ ನೀವು ಪ್ರಾರ್ಥಿಸಬೇಕು. ಪ್ರಾರ್ಥನೆ. ಹಲ್ಲೆಲೂಯ. ನಾವು ನಮ್ಮ ಎಲ್ಲ ಸಮಸ್ಯೆಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ, ಆದರೆ ಪಾಪದ ಸಮಸ್ಯೆಗಳಿಗಾಗಿ, ನಮ್ಮ ಅಹಂಕಾರದ ಸಮಸ್ಯೆಗಳಿಗಾಗಿ ಪ್ರಾರ್ಥಿಸುವುದಿಲ್ಲ. ಇನ್ನೊಬ್ಬರ ಅಹಂಕಾರ ನಮಗೆ ನೋಡಿ ನನ್ನ ಯಜಮಾನರ ಅಹಂಕಾರ, ನಮ್ಮ ಮಕ್ಕಳಿನ ಅಹಂಕಾರ, ಹೆಂಗೆ ಮಾತಾಡ್ತಾರೆ. ನಿಮ್ಮ ಮಾತು ಸರಿ ಇದೆಯಾ? ನಿಮ್ಮ ಮಾತು ಸರಿ ಇದೆಯಾ? ಹೆಂಗೆ ಮಾತಾಡ್ತಾರೆ ನೋಡು.
ಸ್ವಲ್ಪನೂ ಕಂಟ್ರೋಲ್ ಇದೆಯಾ? ಬೇರೆಯವ್ರನ್ನ ಕ್ರಿಟಿಸೈಸ್ ಮಾಡುವುದಕ್ಕೆ ನಮ್ಮ ನಾಲಿಗೆಗೆ 1 ಮೀಟರ್ ಇದೆ ಲೆಂಗ್ತ್. ನಮ್ಮನ್ನು ನೋಡುವುದಕ್ಕೆ ಅರ್ಧ ಇಂಚು ಇಲ್ಲ, ಅರ್ಧ ಇಂಚು ಇಲ್ಲ. ನಮ್ಮಲ್ಲಿ ಇರೋದು ಏನು ನೋಡುವುದಿಲ್ಲ. ನಮ್ಮಲ್ಲಿ ಇರೋದು ನಾವು ಏನು ಹೇಳುವುದೇ ಇಲ್ಲ. ನಾಲಿಗೆಗೆ ಲೆಂಗ್ತೇ ಇಲ್ಲ. ಹಲ್ಲೆಲೂಯಾ, ಅದೆಲ್ಲ ಒಳಗೆ ಹೋಗ್ಬಿಡ್ತದೆ. ಮತ್ತೆ ಬೇರೆಯವ್ರಿಗೆ ಏನು ತಪ್ಪು ಹೇಳುವಾಗ ಅದು ಬಂದು ಬಿಡ್ತದೆ. ಎಲ್ಲಿಂದ ಬಂದ್ಬಿಡ್ತದೆ ಗೊತ್ತಾಗೋದಿಲ್ಲ. ಈಗ ನೋಡಿದ್ರೆ ಯಾರಿಗೂ ನಾಲಿಗೆ ಇಲ್ಲ. ನಿಮ್ಮ ಮನೆಯವ್ರ ಬಗ್ಗೆ ಮಾತನಾಡಿ, ಅಪ್ಪ ನಾಲಿಗೆ ಹಂಗೇ ಬಂದ್ಬಿಡ್ತದೆ. ಹಲ್ಲೆಲೂಯಾ. ಯೇಸುದೇವರು ಹೇಳಿದರು ಮತ್ತಾಯ 26:41, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು. ನೀವು ಕೇಳಿಸ್ಕೊಂಡು ಹೋಗುವಾಗ ಹೌದು ನಾನಿದು ಅನುಸರಣೆ ಮಾಡಬೇಕು, ಇದು ಪಾಲಿಸಬೇಕು ಅಂತ ನಿಮಗೆ ಅನಿಸುತ್ತದೆ. ಯಾಕೆಂದ್ರೆ ನಿಮಗೆ ದೇವರೊಂದು ಹೊಸ ಹೃದಯ ಕೊಟ್ಟಿದ್ದಾರೆ. ಅದಕ್ಕೆ ಮತ್ತೆ ನಿಮಗೆ ಬಯಕೆ ಇಲ್ಲದಿದ್ದರೆ, ಪ್ರಾರ್ಥನೆ ಇಲ್ಲದಿದ್ದರೆ ಒಂದು ಚೂರು ನಿಮಗೆ ಅನುಸರಣೆ ಮಾಡುವುದಕ್ಕಾಗೋದಿಲ್ಲ. ಎಚ್ಚರವಾಗಿತ್ತು ಪ್ರಾರ್ಥಿಸಿರಿ ಅಂತ. ಸ್ಟೇ ಅವೇಕ್, ಬಿ ಅಲರ್ಟ್ ಅಂಡ್ ಪ್ರೇ. ಹೌದು, ಈಗ ನಮ್ಮ ಯಜಮಾನರು ಬರ್ತಾರೆ, ಅವರು ಜಗಳ ಮಾಡ್ತಾರೆ, ನಾನು ಸುಮ್ಮನೆ ಇರಬೇಕು, ದೇವರೇ ನನಗೆ ಶಕ್ತಿ ಕೊಡಿ. ಅಲ್ಲಾಂದ್ರೆ ಇನ್ನೊಂದು ಪ್ರಾಬ್ಲಮ್ ಬಂದ್ರೆ ನಾನು ಸುಮ್ಮನೆ ಇರಬೇಕು, ದೇವರೇ. ನೀವು ಇಡೀ ದಿನ ನೀವು ಪ್ರಾರ್ಥಿಸಿದರೆ, ಜಗಳ ಆಗಿದರೆ ನಿಮಗೆ ಕಂಟ್ರೋಲ್ ಮಾಡೋಕ್ಕಾಗುತ್ತದೆ. ನೀವು ಬೇರೆ ಎಲ್ಲರಿಗೂ ಪ್ರಾರ್ಥಿಸುತ್ತೀರಿ, ಪಕ್ಕದ ಮನೆಯವರಿಗೂ, ನೆಂಡರಿಗೂ, ಅವರಿಗೂ ಇವರಿಗೂ ಕೂಟ ಪ್ರಾರ್ಥನೆ. ನಿಮಗೋಸ್ಕರ ಪ್ರಾರ್ಥಿಸುವುದಿಲ್ಲ. ಎಲ್ಲಿ ನಾವು ಈಸಿಯಾಗಿ ಬೀಳುತ್ತೇವೆ ನಮಗೆ ಗೊತ್ತಿರಬೇಕು. ಎಚ್ಚರವಾಗಿತ್ತು. ನಾವು ಈಸಿಯಾಗಿ ಎಲ್ಲೆಲ್ಲಿ ಬೀಳುತ್ತೇವೆ ಅಂತ ನಮಗೆ ಗೊತ್ತಿರಬೇಕು. ಮೊಬೈಲ್ ಓಪನ್ ಮಾಡಿದರೆ ಕೆಟ್ಟದೆಲ್ಲ ನೋಡಕ್ಕೆ ನಿಮಗೆ ಆಸೆ ಇದ್ದರೆ ಅದಕ್ಕೆ ನೀವು ಪ್ರೇಯರ್ ಮಾಡಬೇಕು. ಆದರೆ ನಿಮಗೆ ಕಂಟ್ರೋಲ್ ಬರ್ತದೆ. ಇಲ್ಲದಿದ್ದರೆ ನೀವು ಕೆಟ್ಟದೆಲ್ಲ ನೋಡಿಕೊಂಡು ಹೋಗ್ತಾ ಇರ್ತೀರಿ. ಹಲ್ಲೆಲೂಯಾ. ಪ್ರಾರ್ಥನೆ. ಸೊ ದೇವರು ಬೈಬಲ್ ಕೊಟ್ಟಿದ್ದಾರೆ, ದೇವರ ವಚನ ಕೊಟ್ಟಿದ್ದಾರೆ, ಹೋಲಿ ಸ್ಪಿರಿಟ್ ಅನ್ನು ಕೊಟ್ಟಿದ್ದಾರೆ, ಪ್ರಾರ್ಥನೆ ಕೊಟ್ಟಿದ್ದಾರೆ. ದೇವರು ಹೇಳಿದ್ರು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳ್ರಿ ನಾನು ಕೊಡ್ತೀನಿ. ನನಗೆ ಹಣ ಇಲ್ಲ, ಕಾರ್ ಇಲ್ಲ, ಸ್ಕೂಟರ್ ಇಲ್ಲ, ಒಳ್ಳೆ ಜಾಬ್ ಇಲ್ಲ. ದೇವರೇ ನೀವೇ ಹೇಳ್ತಾ ಇದ್ದೀರಲ್ಲ, ನನ್ನ ಹೆಸರಲ್ಲಿ ಏನು ಹೇಳಿದ್ರು ಕೊಡ್ತೀನಿಂದ. ಕೊಡ್ರಿ ದೇವರೇ, ಕೊಡ್ರಿ ದೇವರೇ. ಹೌದು, ನಿಮ್ಗೆ ಬೇಕಾಗಿರೋದೆಲ್ಲ ಹೇಳ್ಬಹುದು. ಹೌ ಅಬೌಟ್ ಯುವರ್ ಸಿನ್ ಪ್ರಾಬ್ಲಮ್? ಬೇರೆ ಪ್ರಾಬ್ಲಮ್ ಎಲ್ಲ ನಿಮ್ಗೆ ಗೊತ್ತಾಗಿದೆ. ನಿಮ್ಮ ಮನೆಯಲ್ಲಿ ಹಣಕ್ಕೆ ಪ್ರಾಬ್ಲಮ್ ಇದೆ ಎಂದು ನಿಮಗೆ ಗೊತ್ತಾಗಿದೆ. ಆದರೆ ನಿಮ್ಮ ಮನೆಯಲ್ಲಿ ಇರುವ ಪಾಪದ ಪ್ರಾಬ್ಲಮ್ ನಿಮಗೆ ಗೊತ್ತಾ? ನಿಮ್ಮ ಮನೆಯಲ್ಲಿ ಇರುವ ಒಬ್ಬೊಬ್ಬರು ಪಾಪದ ಪ್ರಾಬ್ಲಮ್ ನಿಮಗೆ ಗೊತ್ತಾ? ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಕ್ಯಾನ್ಸರ್ ಇದ್ದರೆ ನಿಮಗೆ ಪೇನ್ ಇರುತ್ತದೆ, ನೀವು ಪ್ರಾರ್ಥಿಸುತ್ತೀರಿ. ಅದೇ ತರ ನೀವು ನೋಡಬೇಕು, ನಿಮ್ಮ ಪಾಪಗಳು, ನಿಮ್ಮ ನಂತರ ನಿಮ್ಮ ಕುಟುಂಬ ಸದಸ್ಯರ ಪಾಪಗಳು ನೋಡಿ, ದೇವರೇ ಅವರನ್ನು ಕನ್ವಿಕ್ಟ್ ಮಾಡಿ ಶಕ್ತಿ ಕೊಡಿ. ನೀವು ಪ್ರಾರ್ಥಿಸಿದರೆ ಖಂಡಿತ ಅವರು ಚೇಂಜ್ ಆಗುತ್ತಾರೆ. ಖಂಡಿತ 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 ನೀವು ಚೇಂಜ್ ಆಗಬೇಕು, ಆದರೆ ಅವರು ಚೇಂಜ್ ಆಗುತ್ತಾರೆ. ಬರೀ ಅವರು ಚೇಂಜ್ ಆಗುವುದಕ್ಕೆ ನೀವು ಎಕ್ಸ್ಪೆಕ್ಟ್ ಮಾಡಿದರೆ ಮತ್ತು ನೀವು ಹಂಗೆ ಉಳ್ಕೊಂಡ್ರೆ ಅವರೆಂದಿಗೂ ಚೇಂಜ್ ಆಗುವುದಿಲ್ಲ. ಬರೆದು ಬಿಡ್ರಿ, ಬರೆದು ಬಿಡಿ, ಅದೆಂದೂ ಆಗುವುದಿಲ್ಲ. ನೀವು ಚೇಂಜ್ ಮಾಡಿಕೊಂಡು ಅವರಿಗೆ ಪ್ರಾರ್ಥನೆ ಮಾಡಿದರೆ ಖಂಡಿತ ಅವರು ಚೇಂಜ್ ಆಗುತ್ತಾರೆ. ಐ ಆಮ್ ಎ ಟೆಸ್ಟಿಮನಿ ಸ್ಟ್ಯಾಂಡಿಂಗ್ ಬಿಫೋರ್ ಯು ಅಂಡ್ ಸ್ಪೀಕಿಂಗ್. ನಾನೊಂದು ಟೆಸ್ಟಿಮನಿ ಆಗಿ ನಿಮಗೆ ಬೋಧಿಸುತ್ತಾ ಇದ್ದೀನಿ. ನನ್ನ ಹತ್ರ ಯಾರು ಆರ್ಗ್ಯುಮೆಂಟ್ಗೆ ಬರಬಾರದು. ಅಯ್ಯೋ ನನ್ನ ಯಜಮಾನರು ಚೇಂಜ್ ಆಗ್ತಾ ಇಲ್ಲ, ನಾನು ಯಾವಾಗಲೂ ಪ್ರಾರ್ಥಿಸೋದೆ. ನೀವು ಚೇಂಜ್ ಆಗಿದ್ದೀರಾ? ನೀವು ಚೇಂಜ್ ಆಗಿದ್ದೀರಾ? ನಾನು ತುಂಬಾ ಪ್ರಾರ್ಥಿಸುತ್ತಾ ಇದ್ದೀನಿ ಪಾಸ್ಟ್ರೇ, ಅವ್ರಿಗೆ ಮಾತ್ರ. ನೀವು ಹೆಂಗಿದ್ದೀರಿ? ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ಚೆನ್ನಾಗಿದ್ದೀನಿ, ತುಂಬಾ ಚೆನ್ನಾಗಿದ್ದೀನಿ, ತುಂಬಾ ಚೆನ್ನಾಗಿ ಅವರ ಹತ್ರ ಜಗಳ ಮಾಡಿಕೊಂಡೇ ಇರ್ತಾ ಇದ್ದೀನಿ. ಅರ್ಥ ಮಾಡಿಕೊಳ್ಳಿದ್ದೇವರ ಮಕ್ಕಳೇ. ಹಲ್ಲೆಲೂಯಾ. ಪ್ರಾರ್ಥನೆ ಮತ್ತು ನಮ್ಮ ಪಾಪಗಳನ್ನು ಜಯಿಸಲು ದೇವರು ನಮಗೆ ನೀಡಿದ ಇನ್ನೊಂದು ಸಂಪನ್ಮೂಲವೆಂದರೆ ಚರ್ಚ್. ದೇವರು ಹೇಳಿದರು, ಯೇಸು ದೇವರು ಪರಿಶುದ್ಧನಾಗಿದಂತೆ ನೀವು ಪರಿಶುದ್ಧನಾಗಬೇಕು. ಅದಕ್ಕೆಲ್ಲ ಸಂಪನ್ಮೂಲಗಳು ದೇವರು ನಮಗೆ ಕೊಟ್ಟಿದ್ದಾರೆ. ಯು ಶುಡ್ ಯೂಸ್ ಇಟ್. ಬರೀ ಮನೆಯಲ್ಲಿ ಕುತ್ಕೊಂಡು ನೆಂಟರ ಮನೆಯಲ್ಲಿ ಓಡಾಡಿದರೆ, ಅಲ್ಲಾಂದ್ರೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಚರ್ಚಲ್ಲಿ ಏನು ನೀವು ಪಾರ್ಟಿಸಿಪೇಟ್ ಮಾಡಲಿಲ್ಲದಿದ್ದರೆ ನಿಮಗಿದೆಲ್ಲ ಸಿಗೋದಿಲ್ಲ. ಚರ್ಚ್ ಕೊಟ್ಟಿದ್ದಾರೆ. ಯು ಶುಡ್ ಬಿ ಎ ಪಾರ್ಟ್ ಆಫ್ ಎ ಚರ್ಚ್. ನೀವು ನಿಮ್ಮ ಮನೆಯಲ್ಲಿ ಒಂದು ಪಾರ್ಟ್ ಆಗಿದ್ದೀರಿ. ನಿಮ್ಮ ಮನೆ, ನಿಮಗೆ ಗೊತ್ತು ಏನೇನು ಜವಾಬ್ದಾರಿ ನಿಮಗಲ್ಲಿ ಇದೆ ಅಂತ.
ನೀವು ಮಾಡಲ್ವಾ? ನಿಮ್ಮ ಮನೆಯಲ್ಲಿ ಇರುವ ಜವಾಬ್ದಾರಿಗಳು ನೀವು ಮಾಡಲ್ಲ? ತಪ್ಪಿಸುತ್ತೀರಾ? ಇಲ್ಲ. ಅದೇ ತರ ನಿಮಗೆ ಇನ್ನೊಂದು ಮನೆ ಇದೆ, ಆ ಮನೆಯಲ್ಲಿ ಇರುವ ಜವಾಬ್ದಾರಿ ನೀವು ತಪ್ಪಿಸಬಾರದು. ಏನದು? ಇಬ್ರಿಯರಿಗೆ 10:24 ಹೇಳುವಂತೆ ಒಬ್ಬರನ್ನೊಬ್ಬರು ಪ್ರೀತಿಸಲು ಮತ್ತು ಕ್ಷಮಿಸಲು, ನಾವು ಒಳ್ಳೆಯ ಕಾರ್ಯಗಳಿಗಾಗಿ ಪ್ರೋತ್ಸಾಹಿಸಲು, ನಮ್ಮ ಪಾಪದ ಸಮಸ್ಯೆಗಳನ್ನು ಪರಿಹರಿಸಲು ನಾವು ಚರ್ಚಿನಲ್ಲಿ ನಮಗೆ ಫೆಲೋಶಿಪ್ ಅನ್ನು ದೇವರು ಕೊಟ್ಟಿದ್ದಾರೆ. ಫೆಲೋಶಿಪ್ ಮಾಡಬೇಕು. ಎದಕ್ಕೆ? ನೀವು ಪ್ರೀತಿಯಲ್ಲಿ ಬೆಳೆಯಬೇಕು, ಇನ್ನೊಬ್ಬರನ್ನು ಪ್ರೀತಿಯಲ್ಲಿ ಬೆಳೆಸಬೇಕು, ಅದಕ್ಕೆ ನೀವು ಪ್ರೋತ್ಸಾಹಿಸಬೇಕು. ಇದೆ ಫೆಲೋಶಿಪ್. ಯಾವಾಗ ಮಾಡಬೇಕು? ಅದಕ್ಕೆ ಏನು ಹಾಲಿಡೇಸ್ ಇದೆಯಾ? ನೀವು ಹಾಲಿಡೇಸ್ಗೆಲ್ಲ ಊರು ಅಲ್ಲೆಲ್ಲ ಹೋಗಬಹುದು ಅಲ್ಲ, ಇದಕ್ಕೆ ಎಲ್ಲೂ ಹಾಲಿಡೇಸ್ ಇಲ್ಲ. ನೀವೆಲ್ಲಿ ಹೋಗಿದ್ರು ಇದು ಮಾಡಬೇಕು. ಫೆಲೋಶಿಪ್ ಫೋನಿಂದ ನಿಮ್ಗೆ ಮಾಡಬಹುದು. ಇಲ್ಲದಿದ್ದರೆ ಏನಾಗುತ್ತದೆ? ನಿಮ್ಮ ಹೃದಯನೇ ಗಟ್ಟಿಯಾಗುವುದು. ನೀವು ಬೇರೆಯವರನ್ನು ಎಬ್ಬಿಸಿದರೆ ನೀವು ನಿಮ್ಮ ಪಾಪದಿಂದ ಎದ್ದೇಳಕ್ಕಾಗುತ್ತದೆ. ನೀವು ಕೊಡುವುದೇ ನಿಮಗೆ ಸಿಗುವುದು. ಬರೀ ನನಗೆ ಕೊಡಿ ನನಗೆ ಕೊಡಿ ಎಂದು ನೀವು ಯೋಚನೆ ಮಾಡಿಕೊಂಡಿರಬಾರದು. ನೀವು ಇನ್ನೊಬ್ಬರನ್ನು ಪ್ರೋತ್ಸಾಹಿಸಬೇಕು. ಅಯ್ಯೋ, ನೀವು ನಿಮ್ಮ ಗಂಡನ್ನು ಪ್ರೀತಿ ಮಾಡಬೇಕು, ನನಗೂ ಕಷ್ಟ, ಎಲ್ಲರಿಗೂ ಕಷ್ಟ. ಮತ್ತೆ ಯೇಸುದೇವರೇ ಹೇಳಿದ್ದಾರೆ, ನಾವು ಪ್ರೀತಿ ಮಾಡಬೇಕು, ನಾವು ಸಹಿಸಬೇಕು, ನಾವು ಕ್ಷಮಿಸಬೇಕು. ನಾನೇ ಹಂಗೆ ಮಾಡ್ಕೊಂಡು ಬಂದಿರುವ, ನಾವು ಹಂಗೆ ಮಾಡಬೇಕು. ನೀವು ಒಂದು ಫೋನ್ ಮಾಡಿ ನೀವೊಬ್ಬರನ್ನು ಎಚ್ಚರಿಸಬೇಕು. ವಿಶ್ವಾಸಿಗಳು ಹಾಗೆ ಮಾಡ್ತೀರಾ? ಇದೇ ಫೆಲೋಶಿಪ್. ಇದು ಫೆಲೋಶಿಪ್ ದೇವರಿಗೆ ಕೊಟ್ಟಿದ್ದಾರೆ. ಮತ್ತೆ ಜ್ಞಾನೋಕ್ತಿಗಳು 27:17 ಹೇಳುವಂತೆ ಕಬ್ಬಿಣವು ಕಬ್ಬಿಣವನ್ನು ಹರಿದಗೊಳಿಸುವಂತೆ ನಾವು ಒಬ್ಬರನ್ನೊಬ್ಬರು ಹರಿದಗೊಳಿಸದಿದ್ದರೆ ನಾವು ನೀತಿಯಲ್ಲಿ ಬೆಳೆಯುವುದಿಲ್ಲ. ಕಬ್ಬಿಣವು ಕಬ್ಬಿಣವನ್ನು ಹರಿದಗೊಳಿಸುವಂತೆ ನಾವು ಒಬ್ಬರನ್ನೊಬ್ಬರನ್ನು ಹರಿದಗೊಳಿಸಬೇಕು. ನೀವು ಸುಮ್ಮನೆ ಏನು ಫೆಲೋಶಿಪ್ ಇಲ್ಲ, ನನಗೆ ಯಾರನ್ನು ಮಾತಾಡಕ್ಕಾಗಲ್ಲ, ಯಾರೂ ಚೆನ್ನಾಗಿಲ್ಲ, ನಾನು ಮಾತ್ರ ಚೆನ್ನಾಗಿದೆ, ಚರ್ಚಲ್ಲಿ ಯಾರನ್ನೂ ಮಾತಾಡಕ್ಕಾಗಲ್ಲ, ಎಲ್ಲರೂ ಕೆಟ್ಟವರು, ಎಲ್ಲರೂ ಗೋಸಿಪ್ ಮಾಡುವವರು, ಎಲ್ಲರೂ ಅಸೂಯಕಾರರು. ಎಲ್ಲರೂ ಅಸೂಯಕಾರರಂದರೆ ಅವರಿಗೋಸ್ಕರ ಪ್ರಾರ್ಥಿಸಿರಿ, ಅವರಿಗೆ ಹೋಗಿ ಹೇಳಿರಿ, ಪ್ರೀತಿಯಿಂದ ಹೇಳಿರಿ, ಸಿಸ್ಟ್ರೇ ನಾನು ಪ್ರಾರ್ಥಿಸಿದಾಗ ನಿಮಗೆ ತುಂಬಾ ಅಸೂಯೆ ಇದೆ ಅಂತ ನನಗೆ ಗೊತ್ತಾಯಿತು, ನೀವು ಹೋಗಿ ಹೇಳಬೇಕು. ಇದೇ ಪ್ರೋತ್ಸಾಹಿಸುವ ಮಿನಿಸ್ಟ್ರಿ. ಯು ಶುಡ್ ನಾಟ್ ಬಿ ಸ್ಕೇರ್ಡ್. ಅದಕ್ಕೆ ದೇವರು ನಿಮಗೆ ಗಿಫ್ಟ್ ಕೊಟ್ಟಿರುವುದು. ಯು ಆರ್ ನಾಟ್ ಗೋಯಿಂಗ್ ಟು ಕಂಡೆಮ್ ದಮ್, ಯು ಆರ್ ನಾಟ್ ಗೋಯಿಂಗ್ ಟು ಕ್ರಿಟಿಸೈಸ್ ದಮ್. ದೇವರ ಪ್ರೀತಿಯಿಂದ ಹೋಗಿ ಹೇಳಬೇಕು. ಆದರೆ ಮಾತ್ರ ಚರ್ಚಲ್ಲಿರುವ ಅಸೂಯಕಾರರು ಅದರಿಂದ ಹೊರಗೆ ಬರುವುದು. ಇಲ್ಲದಿದ್ದರೆ ಚರ್ಚಲ್ಲಿರುವ ಒಬ್ಬೊಬ್ಬ ಅಸೂಯಕಾರರು ಜೆಸಬೆಲ್ ಸ್ಪಿರಿಟ್ ಆಗಿರ್ತಾರೆ. ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ. ಚರ್ಚಲ್ಲಿರುವ ಜೆಸಬೆಲ್ ಸ್ಪಿರಿಟ್ಸ್ ಅವರು ಹೇಗೆ ಅದರಿಂದ ಹೊರಗೆ ಬರುವುದು? ನೀವು ಹೇಳಿ. ನೀವು ಪ್ರೀತಿಯಿಂದ ಮಿನಿಸ್ಟ್ರಿ ಮಾಡಬೇಕು. ಅವರು ಜೆಸಬೆಲ್ ಸ್ಪಿರಿಟ್ ಆಗಿ ಬೆಳೆದು ನಿಮ್ಮನ್ನು ಕಚ್ಚಾಡುವಕ್ಕೂ ಬರುವುದಕ್ಕಲ್ಲ. ಅರ್ಥ ಮಾಡಿಕೊಳ್ಳಿ. ಈ ಮಿನಿಸ್ಟ್ರಿ ಯಾರು ಮಾಡುವುದಿಲ್ಲ. ಅದಕ್ಕೆ Jezebel spirits are becoming Jezebel spirit and going away from the church and destroying the church. Many Jezebel spirits. ಅರ್ಥ ಮಾಡಿಕೊಳ್ಳಿ. ಈ ಮಿನಿಸ್ಟ್ರಿ ಮಾಡಲ್ಲ. ಹಲ್ಲೆಲೂಯಾ. ಕಬ್ಬಿಣವನ್ನು ಹರಿದಗೊಳಿಸುವಂತೆ ನೀವು ಒಬ್ಬರನ್ನೊಬ್ಬರು ಹರಿದಗೊಳಿಸದಿದ್ದರೆ ನೀತಿಯಲ್ಲಿ ನೀವು ಬೆಳೆಯುವುದಿಲ್ಲ. ನಾವು ಕುರಿಗಳಂತೆ ನಾವು ಲೋಕಲ್ ಚರ್ಚ್ ಮೂಲಕ ಹಿಂದೂ ಮತ್ತು ಒಟ್ಟಿಗೆ ಬೆಳೆಯುವುದಕ್ಕೆ ನಾವು ರಚಿಸಲಾಗಿದೆ. ನಾವು ಕುರಿಗಳು ಒಟ್ಟಿಗೆ ಇರ್ತಾರೆ ಅಲ್ವೇ? ಕುರಿಗಳು ಒಬ್ಬೊಬ್ಬರ ಮೇಮೇನು ಹೋಗ್ತಾರೆ. ಹಂಗೆ ಹೋಗಿದರೆ ಏನಾಗುತ್ತದೆ? ವುಲ್ಫು ತಿಂದ್ಬಿಡ್ತದೆ. ಅರ್ಥ ಮಾಡಿಕೊಳ್ಳಿ. ನೀವು ಯಾರಾದರೂ ಕುರಿಯಾಗಿ ನನಗೂ ಫೆಲೋಶಿಪ್ ಬೇಡ, ಚರ್ಚಲ್ಲಿ ಯಾರು ಚೆನ್ನಾಗಿಲ್ಲ, ಪಾಸ್ಟ್ರು ಚೆನ್ನಾಗಿಲ್ಲ, ಮತ್ತೊಂದು ಚರ್ಚ್ಗೆ ಹೋಗ್ಬೇಕಲ್ಲ, ಅದಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ ನೀವು ನಿಮ್ಮನ್ನು ಒಂಟಿಯಾಗಿ ಬಿಟ್ರೆ you are the best prey for the Satan. Find a church where you have good fellowship. Be there. I will always tell you, if you don't like a church, leave that church. If you don't like this church also, you can leave me. I will always tell. ನಿಮಗೆ offended ಆಗಬೇಡ. ನಿಮಗೆ ಈ ಚರ್ಚ್ ಇಷ್ಟ ಆಗಲಿಲ್ಲದಿದ್ದರೆ you can leave. But you should find a church where you will stand with pastor and others together. ಪಾಸ್ಟರಿಂದ ದೂರ ಇದ್ದು ಒಬ್ಬೊಬ್ಬರಿಂದ ದೂರ ಇರುವುದಲ್ಲ ವಿಶ್ವಾಸ ಜೀವನ. ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ಚರ್ಚಲ್ಲಿ ನಾವು ಮುಖ್ಯ ಕುರ್ಬ ಯೇಸುದೇವರನ್ನು ಹೊಂದಿದ್ದೇವೆ ಮತ್ತು ಉಪಕುರ್ಬ ಪಾದ್ರಿಯನ್ನು ಹೊಂದಿದ್ದೇವೆ. ನಮಗೆ ಉಪಕುರ್ಬ ಇದೆ, ನಾವು ಕುರಿಗಳು. ನಮಗೊಂದು ಹಿಂದಿದೆ, ಅದು ಯಾವುದು?
ಚರ್ಚ್, ಲೋಕಲ್ ಚರ್ಚ್. ಲೋಕಲ್ ಚರ್ಚ್ ಈಸ್ ಯುವರ್ ಶೀಪ್ ಪೆನ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಲೋಕಲ್ ಚರ್ಚ್, ನಿಮಗೊಂದು ಲೋಕಲ್ ಚರ್ಚಲ್ಲಿ ಇರ್ರಿ. ಆ ಚರ್ಚಿನಿಂದ ನೀವು ಬೆಳೆಯಬೇಕು. ಆ ಚರ್ಚಿಂದ ನಿಮಗೆಲ್ಲ ಸಿಗುವುದು. ಪ್ರೀತಿ, ಸಂತೋಷ, ಸಮಾಧಾನ, ಒಬ್ರಿಗೊಬ್ರು ಪ್ರೀತಿಯಿಂದ ಇರಬೇಕು, ಕಚ್ಚಾಡಕ್ಕಿರಬಾರದಲ್ಲಿ. ಗಲಾತ್ಯದವರಿಗೆ 5:15 ಹೇಳುತ್ತದೆ, ನೀವು ಒಬ್ಬರನ್ನೊಬ್ರು ಕಚ್ಚಾಡಿದರೆ ಒಬ್ಬರಿನೊಬ್ಬರಿಂದ ನೀವು ನಾಶವಾಗುತ್ತೀರ. ಕಬ್ಬಣವನ್ನು ಹರಿತಗೊಳಿಸುತ್ತದೆ, ನಿಮಗೇ ಗೊತ್ತು. ಮತ್ತು ಒಂದು ಕಬ್ಬಣ ಇನ್ನೊಂದು ಕಬ್ಬಣಕ್ಕೆ ಕಟ್ ಮಾಡಿದರೆ ಅದೇ ತರ ಇರಬಾರದು. ನಮ್ಮಲ್ಲಿ ಪ್ರೀತಿ ಇರಬೇಕು. ಪ್ರೀತಿಯಿಂದ ಒಬ್ಬೊಬ್ಬರೊಬ್ಬರು ಬೆಳೆಸಿರಿ, ಪ್ರೀತಿ ನಿಮ್ಮಲ್ಲಿ ಬೆಳೆಯಲಿ, ಆವಾಗ ನಿಮಗೆಲ್ಲ ಒಳ್ಳೆಯದಾಗುತ್ತದೆ. ಹಲ್ಲೆಲೂಯಾ. ಸೊ ಚರ್ಚಿನಲ್ಲಿ ನೀವು ಮುಖ್ಯ ಕುರ್ಬ ಜೀಸಸ್ ಮತ್ತು ಉಪಕುರ್ಬ ಪಾದ್ರಿಯನ್ನು ಹೊಂದಿದಿರಿ. ನೀವು ದೇವರ ವಾಕ್ಯದಿಂದ ನಿಮ್ಮನ್ನು ಪೋಷಿಸುವ ಕುರ್ಬ ನಿಮಗೆ ಫುಡ್ ಕೊಡಬೇಕು. ಯಾರವರು? ಪಾದ್ರಿ ನಿಮಗೆ ದೇವರ ವಾಕ್ಯದಿಂದ ಆಹಾರ ಕೊಡ್ತಾರೆ. ದೇವರ ವಾಕ್ಯದಿಂದ ಆಹಾರ ಕೊಟ್ಟು ನಿಮ್ಮನ್ನು ಪೋಷಿಸುತ್ತಾರೆ. ಅದಕ್ಕೆ ದೇವರು ಅಪಾಯಿಂಟ್ ಮಾಡಿದ್ದಾರೆ ಉಪಕುರ್ಬನ. ಅವರು ನಿಮಗೆ ಕಾಳಜಿ ವಹಿಸುತ್ತಾರೆ, ಪ್ರೀತಿಯಿಂದ ಪ್ರಾರ್ಥಿಸುತ್ತಾರೆ. ಹೌದು, ವಿ ಹ್ಯಾವ್ ಎ ಚೀಫ್ ಶೆಪರ್ಡ್, ಬಟ್ another shepherd we need, pastor shepherd. That shepherd should give you food. ಪ್ರೀತಿಯಿಂದ ನಿಮ್ಮನ್ನು ಕಾಳಜಿ ವಹಿಸಬೇಕು, ಪ್ರೀತಿಯಿಂದ ಪ್ರಾರ್ಥಿಸಬೇಕು. ಹಲ್ಲೆಲೂಯಾ. ನೀವು ಈ ಪಾದ್ರಿಯ ಆರೈಕೆಯಲ್ಲಿ ಇರಬೇಕು. ಮೊದಲನೇ ಪೇತ್ರನು 5:2, ಇಬ್ರಿಯರಿಗೆ 13:17. ಅವರು ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ನಿಮ್ಮ ಆತ್ಮಗಳು ಕಾಯುವವರು ಯಾರು? ಕುರುಬ. ನಿಮಗೆ ಗೊತ್ತಿಲ್ಲ ಒಂದು ಕುರುಬನ ಡ್ಯೂಟಿ ಏನಂತೆ. ನೀವು ಸುಮ್ಮನೆ ಬಂದು ಹೋಗ್ತಾ ಇರಬಹುದು. ಪಾಸ್ಟರ್ ನಿಮಗೆ ಬೋಧಿಸುತ್ತಾ ಇದ್ದಾರೆ, ನೀವು ಹಂಗೆ ಹೋಗ್ತಾ ಇರಬಹುದು. ಪಾಸ್ಟರ್ ಹ್ಯಾಸ್ ಟು ಗಿವ್ ಅಕೌಂಟ್ ಆಫ್ ಯುವರ್ ಸೋಲ್. ದ್ಯಾಟ್ ಈಸ್ ದ ರೀಸನ್ ಬೈಬಲ್ ಇಸ್ ಟೆಲ್ಲಿಂಗ್ ಡೋಂಟ್ ಗ್ರೀವ್ ಎ ಪಾಸ್ಟರ್ ಅಂತ. ಇಬ್ರಿಯರಿಗೆ 13:17. ಪಾಸ್ಟರ್ ಏನು ಹೇಳುತ್ತಾರೋ ಅದನ್ನು ನೀವು ಒಬೆ ಮಾಡಬೇಕು. ಇಲ್ಲ ಪಾಸ್ಟರ್, ಅದು ನಿಮಗೆ ಮಾತ್ರ ಒಬೆ ಮಾಡಕ್ಕಾಗತ್ತೆ, ನನಗಾಗಲ್ಲ ಅಂತ ನೀವು ಹೇಳಿ ಹೋಗಿದರೆ ಆ ಪಾಸ್ಟರ್ಗೆ ಪೇನ್ ಆಗುತ್ತದೆ. ಯಾಕೆ ಪಾಸ್ಟರ್ ನಿಮಗೆ ಹೇಳುವುದು? ಅವ್ರಿಗೇನಾದ್ರೂ ಬೇಕಾ? ಹೇಳಿ. ನೀವು ನಿಮಗೇನಾದರೂ ಮಾಡಿದರೆ ನನಗೇನಾದರೂ ಒಳ್ಳೇದಾಗುತ್ತದ? ನನ್ನನ್ನು ಅಪಾಯಿಂಟ್ ಮಾಡಿರುವುದು ನಿಮಗೆ ಒಳ್ಳೇದಾಗುವುದಕ್ಕೆ, ನಿಮಗಿಷ್ಟ ಇರುವುದಿಲ್ಲ ಅದು ಅನುಸರಣೆ ಮಾಡುವುದಕ್ಕೆ. ಮತ್ತೆ ನೀವು ದೇವರ ಮಕ್ಕಳಾಗಿ ಅನುಸರಣೆ ಮಾಡಬೇಕು. ನಿಮ್ಮ ಚರ್ಚು ಮತ್ತು ಪಾದ್ರಿಯೊಂದಿಗೆ ನೀವು ಏಕತೆಯನ್ನು ಹೊಂದಿದರೆ ಖಂಡಿತವಾಗಿ ನೀವು ಸದಾಚಾರದಲ್ಲಿ ಬೆಳೆಯುತ್ತೀರಿ. ನಿಮಗೆ ಅರ್ಥವಾಯ್ತೆ? ನಿಮ್ಮ ಚರ್ಚು ಮತ್ತು ಪಾದ್ರಿಯೊಂದಿಗೆ ಏಕತೆಯಲ್ಲಿ ಇರಬೇಕು. ಒಬ್ಬೊಬ್ಬರಲ್ಲಿ ಏಕತೆಯಲ್ಲಿ ಇರಬೇಕು, ಪ್ರೀತಿಯಿಂದ ಏಕತೆಯಲ್ಲಿ ಇರಬೇಕು. ನೀವು ಖಂಡಿತವಾಗಿ ನೀತಿಯಲ್ಲಿ ನೀವು ಬೆಳೆಯುತ್ತೀರಿ, ಸದಾಚಾರದಲ್ಲಿ ನೀವು ಬೆಳೆಯುತ್ತೀರಿ ಮತ್ತು ನೀವು ಎಲ್ಲಾ ರೀತಿಯಲ್ಲಿ ಸಮರ್ಥವಾಗುತ್ತೀರಿ. ನಾವು ಸದಾಚಾರದಲ್ಲಿ ಬೆಳೆದರೆ ನಮಗೆಲ್ಲ ಒಳ್ಳೆಯದಾಗುತ್ತದೆ. ಕಟ್ಟದು ಬರುವುದಿಲ್ಲ ಅದಲ್ಲ, ಕಟ್ಟದು ಬಂದರೆ ನಮಗೆ ಗೊತ್ತು ಅದು ಹೇಗೆ ಎದುರಿಸಬೇಕಾಗುತ್ತದೆ ಎಂದು. ನಮಗೆ ಎಲ್ಲದಕ್ಕೂ ಸಮೃದ್ಧಿ ಉಂಟಾಗುತ್ತದೆ. ಆರೋಗ್ಯ, ಹಣ, ಏನು ಬೇಕು, ಸಂತೋಷ, ಸಮಾಧಾನ, ಸಂತೃಪ್ತಿ, ಎಲ್ಲದಕ್ಕೂ ನಮಗೆ ಸಂತೃಪ್ತಿ ಉಂಟಾಗುತ್ತದೆ, ಸಮೃದ್ಧಿ ಉಂಟಾಗುತ್ತದೆ. ಬೇರೆಯವರಿಗೂ ನಾವು ಹೋಗಿ ಎಬ್ಬಿಸುತ್ತೇವೆ. ದಟ್ ಇಸ್ ಕಾಲ್ಡ್ ಇವಾಂಜಲಿಸಮ್. ಆವಾಗ ನೀವು ಇವಾಂಜಲಿಸಮ್ಗೆ ಹೋಗಿದರೆ ನಿಮಗೆ ಸೋಲು ಸಿಗ್ತದೆ. ಯಾವಾಗ ನಿಮ್ಮ ಸೋಲು ಪ್ರಾಸ್ಪರ್ ಆಗ್ತಾ ಇದ್ದರೆ. ಫಿಲಿಪ್ಪಿಯದವರಿಗೆ 4:9 ಪೌಲನು ತನ್ನ ಜನರಿಗೆ ಹೇಳ್ತಾನೆ, ನೀವು ಯಾವುದನ್ನು ನನ್ನಿಂದ ಕಳೆದು ಹೊಂದಿದ್ದೀರೋ ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿ ಕಂಡೀರೋ ಅದನ್ನು ಮಾಡುತ್ತಾ ಬನ್ರಿ. ಹೀಗೆ ಮಾಡಿದರೆ ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗಿರುವನು. ಏನು ಪೌಲನು ಹೇಳ್ತಾರೆ? ನೀವು ನನ್ನಲ್ಲಿ ನೋಡಿದರಲ್ಲ, ಅದನ್ನು ನೀವು ಮಾಡ್ತಾ ಇರಿ. ನಾನೇನೇನು ಬೋಧಿಸಿದೆಯೋ ಅದನ್ನು ನೀವು ಮಾಡ್ತಾ ಇದ್ದೀರಿ. ಆದರೆ ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗಿದ್ದಾನೆ. ಇಲ್ಲದಿದ್ದರೆ ಆಪೋಸಿಟ್ ಯು ಕ್ಯಾನ್ ಟೇಕ್. ಶಾಂತಿದಾಯಕನಾಯ ದೇವರು ನಿಮ್ಮ ಜೊತೆಗಿರುವುದಿಲ್ಲ. ಒಬೇ ಯುವರ್ ಲೀಡರ್ಸ್ ಫೇತ್. ಆದರೆ ಮಾತ್ರ ನಿಮ್ಮ ಹೃದಯ ಕಠಿಣಗೊಳಿಸದಂತೆ ರೂಪೀಕರಿಸುತ್ತದೆ. ಇನ್ನೊಂದು ಬಾರಿ ನಾನು ಓದ್ತೇನೆ. ಪೌಲನು ಹೇಳಿದರು, ನೀವು ಯಾವುದನ್ನು ನನ್ನಿಂದ ಕಳೆದು ಹೊಂದಿದ್ದೀರೋ ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿ ಕಂಡೀರೋ ಅದನ್ನು ಮಾಡುತ್ತಾ ಬನ್ರಿ. ಹೀಗೆ ಮಾಡಿದರೆ ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗೆ ಇರ್ತಾನೆ. ಪಾಸ್ಟರ್ ಏನೋ ಹೇಳ್ತಾರೆ, ನೀವೇನೋ ಮಾಡಿದರೆ ಮತ್ತೆ ನಿಮ್ಮ ಜೀವನ ತುಂಬಾ ಕಷ್ಟದಲ್ಲೇ ಇದೆ, ಏನು ಚೆನ್ನಾಗಾಗ್ತಾ ಇಲ್ಲ ಅಂದ್ರೆ ಯಾಕೆ? ನೀವು ಹೆಮ್ಮೆಯಲ್ಲಿ ಬೆಳೀತಾ ಇದ್ದೀರಿ. ಅದಕ್ಕೆ ಮತ್ತು
ನಾವಿದು ಅರ್ಥ ಮಾಡಿಕೊಬೇಕು. ನಿಮ್ಮ ಪಾದ್ರಿಯ ಮೂಲಕ ಯೇಸುವಿನ ಬೋಧನೆಗಳನ್ನು ಮತ್ತು ಸೂಚನೆಗಳನ್ನು ನೀವು ಆಚರಣೆಗೆ ತರದಿದ್ದರೆ ನಿಮ್ಮ ಹೃದಯವು ಗಟ್ಟಿಯಾಗಲು ಶುರುವಾಗುತ್ತದೆ. ಪಾದ್ರಿ ಒಂದು ಹೇಳ್ತೀರಿ, ಇಲ್ಲ ಪಾಸ್ಟ್ರೆ ನನಗೆ ಹಂಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿದರೆ ನಿಮ್ಮ ಹೃದಯ ಗಟ್ಟಿಯಾಗುತ್ತದೆ. ನಿಮ್ಮ ಹೃದಯ ಗಟ್ಟಿಯಾಗಿದ್ರೆ ಏನಾಗುತ್ತದೆ? ದೇವರಿಂದ ದೂರ ಹೋಗ್ತೀರಿ, ದೇವರು ನಿಮ್ಮ ಜೊತೆ ಇರುವುದಿಲ್ಲ. ಯಾಕೆ ದೇವರು ಕುರ್ಬನನ್ನು ಅಪಾಯಿಂಟ್ ಮಾಡಿರುವುದು? ಸುಮ್ಮನೆ ನಿಮ್ಗೆ ಏನಾದರೂ ಬೋಧಿಸ್ಬಿಟ್ಟು ನೀವು ತಿಳ್ಕೊಂಡಿದ್ದೀರ, ಓ ನನ್ನ ಡ್ಯೂಟಿ ಏನು, ಏನಾದರೂ ಒಂದು ಮೆಸೇಜ್ ತಕೊಂಡ್ಬಂದು ನಿಮಗೆ ಬೋಧಿಸ್ಬಿಟ್ಟು ನಾನು ಮನೆ ಹೋಗಿ ಮಲ್ಗ್ತೀನಿ ಅಂತ. ನನಗೆ ನಿದ್ದೆನೇ ಬರಲ್ಲ. ನಿಮ್ಗೆ ಗೊತ್ತಾ? ನಿಮ್ಮನ್ನು ನಾನು ಕಾಯ್ತಾ ಇರ್ತೀನಿ, ನೀವು ಹೆಂಗೆ ಬೆಳೀತಾ ಇರ್ತೀನಿ ಅಂತ ನಾನು ನೋಡ್ತಾ ಇದ್ದೀನಿ. ನನಗೆ ನಿದ್ದೆನೇ ಬರಲ್ಲ. ನಿಮ್ಗೆ ಗೊತ್ತಿಲ್ಲ, ನೀವೆಲ್ಲರೂ ಹೋಗಿ 24 ಗಂಟೆಗಳು ನೀವು ಮಲ್ಗ್ತೀರ. ಮಲಗೋದೆ ಮಲಗೋದೆ ಮಲಗೋದೆ, ನಿಮ್ಮ ಜ್ಞಾಪಕ ಬಂದರೆ ಪಾಸ್ಟರ್ಗೆ ನಿದ್ದೆ ಇಲ್ಲ. ಗೊತ್ತಾ ನಿಮ್ಗೆ ಇದೆಲ್ಲ? ನಿಮಗೂ ಗೊತ್ತಿಲ್ಲ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಹಲ್ಲೆಲೂಯ. ಅನೇಕ ವಿಶ್ವಾಸಿಗಳು ತನ್ನ ಹೃದಯಗಳನ್ನು ಗಟ್ಟಿಗೊಳಿಸುವ ಪ್ರಕ್ರಿಯೆಯಲ್ಲಿ ಇದ್ದಾರೆ. ನೀವು ನಿಮ್ಮ ಹೃದಯಗಳು ಗಟ್ಟಿಗೊಳಿಸುವ ಪ್ರಕ್ರಿಯೆಯಲ್ಲಿ ಇರಬಹುದು. ನಿಮ್ಮ ಹೃದಯವು ಗಟ್ಟಿಯಾಗುತ್ತದೆ ಎಂದು ನಿಮಗೆ ತಿಳಿದಿದ್ದರೆ ಹಿಂದೆ ಪಶ್ಚಾತ್ತಾಪಪಟ್ಟು ದೇವರನ್ನು ಪಾಲಿಸಲು ಪ್ರಾರಂಭಿಸಿರಿ. ಇಲ್ಲದಿದ್ದರೆ ಖಂಡಿತ ಬರೆದು ಬಿಡ್ರಿ, ನೀವು ದೇವರಿಂದ ಹೋಗ್ತೀರಿ, ನೀವು ಗ್ರೇಸಿಯಿಂದ ಬೀಳುತ್ತೀರಿ. ಏನು ಅನುಮಾನವಿಲ್ಲ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.